ಹರೇ ಕೃಷ್ಣ. ಎಲ್ಲ ಭಕ್ತರಿಗೂ ಸ್ವಾಗತ. ಪ್ರಾರ್ಥನೆ ಮುಖಾಂತರ ಇವತ್ತಿನ ಕ್ಲಾಸನ್ನು ನಾವು ಪ್ರಾರಂಭ ಮಾಡುವ. ನಮ ಓಂ ವಿಷ್ಣು ಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೆ ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಇಲ್ಲಿಯವರೆಗೆ ನಾವು ಭಗವದ್ಗೀತೆಯ 3ನೇ ಅಧ್ಯಾಯದ 14ನೇ ಶ್ಲೋಕ ಅಲ್ಲಿವರೆಗೆ ನೋಡಿದ್ದೇವೆ. ಇವತ್ತು ಶ್ಲೋಕ ನಂಬರ್ 15ರಿಂದ ನಾವು ಮುಂದುವರಿಸುವ. 15ನೇ ಶ್ಲೋಕ. ಕರ್ಮ ಬ್ರಹ್ಮೋದ್ಭವಂ ವಿದ್ಧಿ ಬ್ರಹ್ಮಾಕ್ಷರ ಸಮುದ್ಭವಂ ತಸ್ಮಾತ್ ಸರ್ವಗತಂ ಬ್ರಹ್ಮ ನಿತ್ಯಂ ಯಜ್ಞೆ ಪ್ರತಿಷ್ಠಿತಂ. ಸೊ ಇದಕ್ಕೂ ಹಿಂದಿನ ಶ್ಲೋಕಗಳಲ್ಲಿ ಕೃಷ್ಣ ಯಜ್ಞದ ಬಗ್ಗೆ ಹೇಳಿದ್ದು, ಹೇಗೆ ಯಜ್ಞದಿಂದ ಮಳೆ ಆಗುತ್ತೆ, ಮಳೆಯಿಂದ ಬೆಳೆ, ಸೊ ಬೆಳೆಯಿಂದ ನಾವು ಪ್ರತಿಯೊಬ್ಬ ಮನುಷ್ಯ ತನ್ನ ಜೀವನವನ್ನು ನಡೆಸ್ತಾನೆ. ಯಾಕಂದ್ರೆ ಆಹಾರ ಇಲ್ಲದೆ ಮನುಷ್ಯನು ಬದುಕಲಿಕ್ಕೆ ಸಾಧ್ಯವಿಲ್ಲ. ಸೊ ಆ ಯಜ್ಞ ತಮ್ಮ ನಿಯತ ಕರ್ಮಗಳನ್ನು ಮಾಡೋದ್ರಿಂದ ಯಜ್ಞವನ್ನು ಮಾಡಿದ ಹಾಗೆ ಆಗುತ್ತೆ ಅಂತ ಹೇಳಿ. ಆ ನಿಯತ ಕರ್ಮಗಳು ಏನಂತಂದ್ರೆ ಅದು ಇವತ್ತಿನ ಶ್ಲೋಕದಲ್ಲಿ ಹೇಳಲಾಗಿದೆ. ಕರ್ಮ ಬ್ರಹ್ಮೋದ್ಭವಂ ವಿದ್ಧಿ. ಸೊ ನಾನು ಏನು ಕೆಲಸ ಮಾಡಬೇಕು, ಯಾವ ರೀತಿ ನನ್ನ ಜೀವನವನ್ನು ನಡೆಸಬೇಕು, ಅದನ್ನ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ. ಬ್ರಹ್ಮ ಅಂದ್ರೆ ವೇದಗಳು ಕೂಡ. ಬ್ರಹ್ಮ ಶಬ್ದಕ್ಕೆ ಇನ್ನೊಂದು ಅರ್ಥ ವೇದಗಳು ಅಂತೇಳಿ. ಬ್ರಹ್ಮ ಉದ್ಭವ. ಸೊ ವೇದಗಳಿಂದ ಕರ್ಮವು ಉದ್ಭವ ಆಗಿದೆ, ಅಥವಾ ವೇದಗಳಲ್ಲಿ ಯಾವ ರೀತಿಯಲ್ಲಿ ನಾವು ನಮ್ಮ ಜೀವನವನ್ನು ನಡೆಸಬೇಕು ಅದನ್ನು ಹೇಳಿದ್ದಾರೆ. ಆಮೇಲೆ ಬ್ರಹ್ಮ ಅಕ್ಷರ ಸಮುದ್ಭವಂ. ಸೊ ಬ್ರಹ್ಮ ಅಥವಾ ಈ ವೇದಗಳು ಯಾರಿಂದ ಬಂದಿದೆ, ಅದು ಸ್ವಯಂ ಭಗವಂತನಿಂದ ಬಂದಿರೋದು. ಭಗವಂತನು ಅಕ್ಷರನಾಗಿದ್ದಾನೆ. ಅವನಿಗೆ ಸಾವು ಇಲ್ಲ, ಅವನಿಗೆ ಹುಟ್ಟು ಇಲ್ಲ, ಅವನಲ್ಲಿ ಕ್ಷಯವಾಗುವುದಿಲ್ಲ. ಸೊ ಹೀಗಾಗಿ ಭಗವಂತನು ಅಕ್ಷರನಾಗಿದ್ದಾನೆ. ಸೊ ಆ ಅಕ್ಷರನಾದಂತಹ ಪರಬ್ರಹ್ಮನಾದಂತಹ ಭಗವಂತನಿಂದ ವೇದಗಳ ಸೃಷ್ಟಿಯಾಗಿದೆ. ವೇದಗಳಲ್ಲಿ ನಾವು ಏನು ಕರ್ಮಗಳನ್ನು ಮಾಡಬೇಕಂತೇಳಿ ಹೇಳಲಾಗಿದೆ. ಸೊ ಹಾಗಾಗಿ ತಸ್ಮಾತ್ ಸರ್ವಗತಂ ಬ್ರಹ್ಮ ನಿತ್ಯಂ ಯಜ್ಞೆ ಪ್ರತಿಷ್ಠಿತಂ. ಸೊ ಹಾಗಾಗಿ ಸರ್ವಾಂತರ್ಯಾಮಿ ಪರಬ್ರಹ್ಮನು ನಿತ್ಯವಾಗಿ ಯಜ್ಞ ಕರ್ಮಗಳಲ್ಲಿ ಪ್ರತಿಷ್ಠಿತನಾಗಿರುತ್ತಾನೆ. ವೇದಗಳಲ್ಲಿ ನಿಯಂತ್ರಿತವಾದ ಕರ್ಮಗಳನ್ನು ವಿಧಿಸಿದೆ. ವೇದಗಳು ದೇವೋತ್ತಮ ಪರಮ ಪುರುಷನಿಂದ ನೇರವಾಗಿ ವ್ಯಕ್ತವಾಗಿವೆ. ಆದುದರಿಂದ ಸರ್ವಾಂತರ್ಯಾಮಿ ಪರಬ್ರಹ್ಮನು ನಿತ್ಯವಾಗಿ ಯಜ್ಞ ಕರ್ಮಗಳಲ್ಲಿ ಪ್ರತಿಷ್ಠಿತನಾಗಿರುತ್ತಾನೆ. ಸೊ ಈ ವೇದಗಳು ಏನಿದೆ ಅದು ಒಬ್ಬ ಬದ್ಧ ಜೀವಿ ಅಥವಾ ಯಾವುದೇ ಒಬ್ಬ ಸಾಮಾನ್ಯ ಮನುಷ್ಯರು ಅದು ಬರೆದಿರುವಂಥದ್ದು ಅಲ್ಲ. ಅದು ಸೃಷ್ಟಿಯ ಆರಂಭದಲ್ಲಿ ಸ್ವಯಂ ಭಗವಂತನೇ ಬ್ರಹ್ಮನಿಗೆ ಕೊಟ್ಟಿರೋದು ವೇದಗಳು. ಶ್ರೀಮದ್ ಭಾಗವತಂದಲ್ಲಿ ಕೂಡ ಬರುತ್ತೆ, ತೇನೇ ಬ್ರಹ್ಮ ಹೃದಯ ಆದಿ ಕವಯೇ. ಅಲ್ಲಿ ಕೂಡ ಇದೇ ಶಬ್ದ ಬ್ರಹ್ಮ ಅಂತೇಳಿ ಯೂಸ್ ಮಾಡಲಾಗಿದೆ. ಅಂದ್ರೆ ಈ ಬ್ರಹ್ಮವಿದ್ಯೆ ಅಥವಾ ವೇದಗಳ ಜ್ಞಾನ ಅದನ್ನು ಆದಿಕವಿ ಅಥವಾ ಬ್ರಹ್ಮನಿಗೆ ಹೃದಯದಲ್ಲಿ ಪ್ರಕಾಶ ಮಾಡಿದರು ಅಂಥೇಳಿ. ತೇನೇ ಬ್ರಹ್ಮ ಹೃದಯ ಆದಿಕವಿ. ಸೊ ಈ ವೇದಗಳು ಮನುಷ್ಯ ನಿರ್ಮಿತವಾಗಿರುವುದಲ್ಲ, ಅದು ಸೃಷ್ಟಿಯ ಜೊತೆಗೆ ವೇದಗಳಲ್ಲಿ ಈ ಭೌತಿಕ ಜ್ಞಾನ ಕೂಡ ಇದೆ. ನಾವು ಈ ಶರೀರವನ್ನು ಹೇಗೆ ಕಾಪಾಡಿ ಬೆಳೆಸ್ಕೊಂಡು ಹೋಗ್ಬೇಕು, ಒಂದು ಭೌತಿಕ ಜೀವನವನ್ನು ಹೇಗೆ ನಡೆಸಬೇಕು ಧರ್ಮದ ಮಾರ್ಗದಲ್ಲಿ, ಅದರ ಜೊತೆಗೆ ಆಧ್ಯಾತ್ಮಿಕ ವಿದ್ಯೆ ಕೂಡ ಇದೆ. ಆತ್ಮದ ಜ್ಞಾನ, ಜೀವನದ ಅತ್ಯುನ್ನತ ಉದ್ದೇಶ ಮತ್ತೆ ಗುರಿ ಏನು, ಅದನ್ನು ಹೇಗೆ ಸಾಧಿಸಬೇಕು ಆ ಜ್ಞಾನ ಕೂಡ ವೇದಗಳಲ್ಲಿದೆ. ಉದಾಹರಣೆಗೆ ವೇದಗಳಲ್ಲಿ ನಿಮಗೆ ಆಯುರ್ವೇದ, ಜ್ಯೋತಿರ್ವೇದ, ಧನುರ್ವೇದ ಇವೆಲ್ಲಗಳು ಕೂಡ ಬರುತ್ತೆ. ಆಮೇಲೆ ಬೇರೆ ಬೇರೆ ವಿಧಿವಿಧಾನಗಳನ್ನು ಹೇಗೆ ಮಾಡ್ಬೇಕು ಅದು ಬರುತ್ತೆ. ಅದ್ರ ಜೊತೆಗೆ ನಿಮಗೆ ಉಪನಿಷತ್ತುಗಳು, ಆಮೇಲೆ ಬ್ರಹ್ಮಸೂತ್ರಗಳು, ಆಮೇಲೆ ಬೇರೆ ಬೇರೆ ಪುರಾಣಗಳಲ್ಲಿ ಕೂಡ ಮನುಷ್ಯ ಜೀವನಕ್ಕೆ ನಾವು ಈ ಮನುಷ್ಯ ಜೀವನದ ಗುರಿಯನ್ನು ನಾವು ಹೇಗೆ ಸಾಧಿಸಬೇಕು, ಆಧ್ಯಾತ್ಮಿಕ ಸಾಕ್ಷಾತ್ಕಾರವನ್ನು ಹೇಗೆ ಹೊಂದಬೇಕು, ಭಗವಂತನ ಧಾಮಕ್ಕೆ ಹೇಗೆ ಮರಳಿ ಹೋಗಬೇಕು, ಆ ಎಲ್ಲ ಜ್ಞಾನ ಕೂಡ ಇದೆ. ಸೊ ವೇದಗಳಲ್ಲಿ ಈ ಜೀವನ ನಡೆಸಲಿಕ್ಕೆ ಏನು ಬೇಕು ಅದು ಇದೆ. ಮತ್ತೆ ಈ ಆತ್ಮವನ್ನು
ವೈಕುಂಠಕ್ಕೆ ಮರಳಿ ತೆಗೆದುಕೊಂಡು ಹೇಗೆ ಹೋಗಬೇಕು ಆ ಜ್ಞಾನ ಕೂಡ ಇದೆ. ಸೊ ಈ ವೇದಗಳು ಮನುಷ್ಯ ನಿರ್ಮಿತವಾಗಿರುವುದು ಅಲ್ಲ, ಸ್ವಯಂ ಭಗವಂತನೇ ಇದನ್ನ ಸೃಷ್ಟಿಯ ಆರಂಭದಲ್ಲಿ ಪ್ರಥಮ ಜೀವಿ ಬ್ರಹ್ಮನಿಗೆ ಕೊಟ್ಟಿದ್ದು, ಅವನಿಂದ ಅದು ಪರಂಪರಾಗತವಾಗಿ ಮನುಷ್ಯ ಸಮಾಜದವರೆಗೂ ಈ ವೇದಗಳು ಬಂದಿವೆ. ಈ ಶ್ಲೋಕದಲ್ಲಿ ಯಜ್ಞಾರ್ಥ ಕರ್ಮವನ್ನು ಎಂದರೆ ಕೃಷ್ಣನೊಬ್ಬನ ಸುಪ್ರೀತಿಗಾಗಿಯೇ ಕರ್ಮ ಮಾಡುವ ಅಗತ್ಯವನ್ನು ಇನ್ನೂ ಸ್ಪಷ್ಟವಾಗಿ ಹೇಳಲಾಗಿದೆ. ಸೊ ಯಜ್ಞ ಪುರುಷ ಅಂದ್ರೆ ಯಾರು? ಯಜ್ಞ ಪುರುಷ ಅಂದ್ರೆ ವಿಷ್ಣು. ಎಲ್ಲಾ ಯಜ್ಞಗಳಲ್ಲಿ ಸಂತುಷ್ಟ ಪಡಿಸಬೇಕಾಗಿರುವಂತ ವ್ಯಕ್ತಿ ವಿಷ್ಣು. ಆ ವಿಷ್ಣುವನ್ನು ಪ್ರಸನ್ನಗೊಳಿಸ್ಲಿಕ್ಕೆ ನಾವು ಕರ್ಮ ಮಾಡಬೇಕಾದ್ರೆ ನಾವು ಈ ವೇದಗಳಿಂದ ನಾವು ಮಾರ್ಗದರ್ಶನವನ್ನು ಪಡೆದುಕೋಬೇಕು. ವೇದಗಳು ಅಲೌಕಿಕ, ಅವು ಮನುಷ್ಯ ನಿರ್ಮಿತವಾಗಿರೋದಲ್ಲ. ಸೊ ನಮ್ಮ ಜೀವನವನ್ನು ಹೇಗೆ ನಡೆಸಬೇಕು ಅಂಥೇಳಿ ನಾವು ವೇದಗಳಿಂದ ದರ್ಶನವನ್ನು ಪಡೆದುಕೊಳ್ಳಬೇಕು. ಸೊ ವೇದಗಳ ದರ್ಶನವಿಲ್ಲದೆ ನಾವು ಏನೇ ಮಾಡಿದ್ರು ಅದು ವಿಕರ್ಮ ಅಂತೇಳಿ ಕರೆದುಕೊಳ್ಳಲಾಗುತ್ತೆ. ವಿಕರ್ಮ ಅಂತಂತಂದ್ರೆ ಅನಧಿಕೃತವಾದ ಅಥವಾ ಪಾಪಕರವಾದ ಕರ್ಮ ಎಂದು ಹೆಸರು. ಈಗಿನ ಏನು ಕಲಿಯುಗದಲ್ಲಿದೆ, ಯಾರಿಗೂ ವೇದಗಳ ಜ್ಞಾನ ಇಲ್ಲ, ಆಮೇಲೆ ಅದನ್ನು ಹೇಳ್ಕೊಡೋರು ಇಲ್ಲ. ಸೊ ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿ ಮಾಡ್ತಾ ಇರುವ ಕರ್ಮ ಅದು ಆಕ್ಚುಲಿ ಅದು ಕರ್ಮ ಅಲ್ಲ, ಅದು ವಿಕರ್ಮ. ಯಾಕಂದ್ರೆ ಎಲ್ಲರೂ ತಮ್ಮ ಮನಸ್ಸಿಗೆ ಬಂದ ಹಾಗೆ ಏನೋ ಒಂದು ಕೆಲಸಗಳನ್ನು ಮಾಡ್ತಿರ್ತಾರೆ. ಸೊ ಹಾಗಾಗಿ ಆ ಕರ್ಮ ಫಲದಿಂದ ಉದ್ಧಾರವಾಗಲು ನಾವು ಯಾವಾಗಲೂ ವೇದಗಳ ಮಾರ್ಗದರ್ಶನವನ್ನು ಪಡೆಯಬೇಕು. ಸಾಮಾನ್ಯ ಜೀವನದಲ್ಲಿ ಹೇಗೆ ರಾಜ್ಯ ನಮಗೆ ಒಂದು ಮಾರ್ಗದರ್ಶನ ಮಾಡದಂತೆ ನಾವು ಕೆಲಸ ಮಾಡಬೇಕಾಗುತ್ತೆ. ಅಂದ್ರೆ ಯಾವ ರೀತಿಯಾಗಿ ಯಾವುದೇ ಒಂದು ನಾವು ರೋಡಲ್ಲಿ ಹೋಗ್ಬೇಕಾದ್ರೂ ಅದಕ್ಕೂ ರೂಲ್ಸ್ಗಳಿರುತ್ತೆ. ಗಾಡಿಗಳು ಓಡಬೇಕಾದ್ರೆ ಎಲ್ಲರೂ ಲೆಫ್ಟಿಗೆ ಇರ್ಬೇಕಂತೇಳಿ, ಯಾರಾದ್ರೂ ರೈಟಲ್ಲಿ ಇದ್ರೆ ಅದಕ್ಕೆ ಪೊಲೀಸರು ಹಿಡಿದು ಚಲನ ಹಾಕ್ತಾರೆ. ಅಥವಾ ಸಿಗ್ನಲ್ ಬಂದಾಗ ಅಲ್ಲಿ ನಿಲ್ಲಿಸ್ಬೇಕು. ಸೊ ಅದನ್ನು ಮಾಡದೇ ಇದ್ರು. ಸೊ ಗೌರ್ಮೆಂಟ್ ಏನಿದೆ ನಮಗೆ ಒಂದು ಮಾರ್ಗದರ್ಶನವನ್ನು ಕೊಟ್ಟಿರುತ್ತೆ. ಯಾವುದೇ ಒಂದು ಕಾರ್ಯಗಳು ಮಾಡಬೇಕಿದ್ರು ನಾವು ಆ ಗೌರ್ಮೆಂಟ್ ಇಂದು ಏನು ನಿಯಮಗಳಿದೆ ಆ ನಿಯಮದ ಒಳಗಡೆನೆ ನಾವು ಕೆಲಸಗಳನ್ನು ಮಾಡಬೇಕು. ನಾನು ಒಂದು ಬಿಸ್ನೆಸ್ ಮಾಡಬೇಕಿದ್ರು ಅದಕ್ಕೂ ಎಷ್ಟೋ ನಿಯಮಗಳಿರುತ್ತೆ. ಅದಕ್ಕೆ ಲೈಸೆನ್ಸ್ ಪಡೆದುಕೋಬೇಕು, ಪ್ರತಿ ವರ್ಷ ಅದಕ್ಕೆ ಫೀಸ್ ಕಟ್ಟಬೇಕು, ಆಮೇಲೆ ವರ್ಷ ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕು, ಪ್ರತಿಯೊಂದು ವ್ಯವಹಾರದಲ್ಲಿ ಅದಕ್ಕೆ GST ಕಟ್ಟಬೇಕು. ಸೊ ಇಷ್ಟೆಲ್ಲ ಅಂದ್ರೆ ಗೌರ್ಮೆಂಟ್ ಇಷ್ಟೆಲ್ಲ ನಿಯಮಗಳನ್ನು ಮಾಡಿರುತ್ತೆ. ಇದರ ಪ್ರಕಾರ ನೀವು ನಡೆಸಿದ್ರೆ ನೀವೊಂದು ಯಾವುದೇ ತಪ್ಪು ಮಾಡದೆ ಜೀವನ ನಡೆಸ್ತಾ ಇದ್ದೀರಾ. ಅದನ್ನು ನೀವು ಉಲ್ಲಂಘನೆ ಮಾಡಿಬಿಟ್ರೆ ಅವಾಗ ಗೌರ್ಮೆಂಟ್ ಅದಕ್ಕೆ ದಂಡ ಅಂತೇಳಿ ಕೂಡ ಇರುತ್ತೆ. ಯಾವುದೇ ಒಂದು ನಾವು ಕೆಲಸಗಳನ್ನು ಮಾಡಬೇಕಿದ್ರು ಎಲ್ಲದಕ್ಕೂ ಗೌರ್ಮೆಂಟ್ ಏನೋ ನಾವೊಂದು ಮನೆ ಪರ್ಚೇಸ್ ಮಾಡಬೇಕಿದ್ರು ಅದಕ್ಕೂ ಎಷ್ಟೋ ನಿಯಮಗಳಿರುತ್ತೆ. ರಿಜಿಸ್ಟರ್ ಆಫೀಸ್ ಹೋಗ್ಬೇಕು, ಅಲ್ಲಿ ಟ್ಯಾಕ್ಸ್ ಕಟ್ಟಬೇಕು, ಅಲ್ಲೆಲ್ಲ ರಿಜಿಸ್ಟರ್ ಆಫೀಸಲ್ಲಿ ರಿಜಿಸ್ಟರ್ ಮಾಡಬೇಕು, ಬಾಂಡ್ ಪೇಪರ್ ತಗೋಬೇಕು. ಸೊ ಎಲ್ಲಾ ಕೆಲಸಗಳಿಗೆ ಗೌರ್ಮೆಂಟ್ ಒಂದು ಮಾರ್ಗದರ್ಶನ ಅಂತೇಳಿ ಕೊಟ್ಟಿರುತ್ತೆ. ವಿದ್ಯಾಭ್ಯಾಸ ಮಾಡಬೇಕಿದ್ರು ಅದಕ್ಕೂ ಮಾರ್ಗದರ್ಶನ ಇರುತ್ತೆ. ಅವ್ರದೊಂದು ಬೋರ್ಡ್ ಇರುತ್ತೆ, ಅಲ್ಲಿ ಕ್ವಶನ್ ಪೇಪರ್ಗಳು ಬರುತ್ತೆ, ಅದ್ರ ಪ್ರಕಾರ ನಾವು ಬರೀಬೇಕು, ಇವ್ಯಾಲ್ಯೂಯೇಷನ್ ಆಗುತ್ತೆ, ರ್ಯಾಂಕ್ ಬರುತ್ತೆ. ಅದರ ಮೇಲೆ ಮತ್ತೆ ನನಗೆ ನೆಕ್ಸ್ಟ್ ಹೈಯರ್ ಎಜುಕೇಶನ್ಗೆ ಅಡ್ಮಿಷನ್ ಸಿಗುತ್ತೆ. ಸೊ ಗೌರ್ಮೆಂಟ್ ಹೇಗೆ ಎಲ್ಲಾ ನಿಯಮಗಳನ್ನು ಮಾಡಿ ಆ ನಿಯಮಗಳ ಪ್ರಕಾರ ನೀವು ನಿಮ್ಮ ಜೀವನ ನಡೆಸಿದ್ರೆ ನೀವು ಒಬ್ಬ ಒಳ್ಳೆಯ ನಾಗರಿಕರಾಗಿರ್ತೀರಾ. ಅದಕ್ಕೆ ವಿರುದ್ಧವಾಗಿ ನೀವು ಕೆಲಸಗಳನ್ನು ಮಾಡಿದ್ರೆ ಅದಕ್ಕೆ ನ್ಯಾಯ ಸಂಹಿತೆಯಲ್ಲಿ ಬೇರೆ ಬೇರೆ ದಂಡಗಳನ್ನು ಕೂಡ ಕೊಟ್ಟಿರ್ತಾರೆ. ಸೊ ಅದಕ್ಕಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ಇರುತ್ತೆ, ನ್ಯಾಯಾಲಯ ಇರುತ್ತೆ, ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳು ಅದು ಕೂಡ ತಮ್ಮ ಕಾರ್ಯಗಳನ್ನು ಮಾಡ್ತಾ ಯಾರು ಈ ನಿಯಮಗಳನ್ನು ಪಾಲನೆ ಮಾಡೋದಿಲ್ವೋ ಅವರಿಗೆ ದಂಡವನ್ನು ಕೊಡುವಂತ ಕಾರ್ಯ ಕೂಡ ಮಾಡ್ತಾರೆ. ಸೊ ಅದೇ ರೀತಿ ಯೂನಿವರ್ಸಲ್ ಗೌರ್ಮೆಂಟ್, ಈ ಇಡೀ ವಿಶ್ವದ ಏನು ಆಡಳಿತ ಇದೆ ಅದು ಭಗವಂತನ ಮಾರ್ಗದರ್ಶನದಲ್ಲೇ ನಡೀತಾ ಇರುತ್ತೆ. ಸೊ ಅದಕ್ಕಾಗಿ ವೇದಗಳನ್ನು ಕೊಟ್ಟಿದ್ದಾರೆ, ನೀವು ಯಾವ ರೀತಿ ಜೀವನವನ್ನು ನಡೆಸಬೇಕು. ಸೊ ಹಾಗೆ ಜೀವನವನ್ನು ನಡೆಸಿದ್ರೆ ನಾವು ಒಬ್ಬ ಒಳ್ಳೆಯ ಆದರ್ಶ ವ್ಯಕ್ತಿಯಾಗಿ ನಾವು ನಮ್ಮ ಜೀವನವನ್ನು ನಡೆಸ್ಬೋದು. ಅದಿಲ್ಲದೆ ಇದ್ದಾಗ ಹೇಗೆ ಇಲ್ಲಿ ನಾವು ಯಾವುದೇ ಒಂದು ನಿಯಮವನ್ನು ಮುರಿದ್ರೆ ನಮಗೆ ದಂಡವಾಗುತ್ತೆ ಅಥವಾ ಏನೋ ಒಂದು ಸಜೆಯನ್ನು ಕೊಡಲಾಗುತ್ತೆ, ಅದೇ ರೀತಿ ಈ ಏನು ವಿಶ್ವದ ಸ್ತರದಲ್ಲಿ ಏನು ನಿಯಮಗಳಿದೆ
ಅದನ್ನು ಕೂಡ ನಾವು ಉಲ್ಲಂಘನೆ ಮಾಡಿದ್ರೆ ನಮಗೆ ಅದರ ಕರ್ಮದ ಫಲವನ್ನು ನಾವು ಮುಂದೆ ಅನುಭವಿಸಬೇಕಾಗುತ್ತೆ. ಸೊ ಸಾಮಾನ್ಯ ಜೀವನದಲ್ಲಿ ಹೇಗೆ ರಾಜ್ಯ ಮಾರ್ಗದರ್ಶನ ನೀಡಿದಂತೆ ಮನುಷ್ಯನು ಕೆಲಸ ಮಾಡಬೇಕಾಗುತ್ತದೆಯೋ ಹಾಗೆ ಭಗವಂತನ ಪರಮ ಸಾಮ್ರಾಜ್ಯದ ಮಾರ್ಗದರ್ಶನದಲ್ಲಿ ಕೆಲಸ ಮಾಡಬೇಕಾಗುತ್ತದೆ. ಸೊ ಇಂತಹ ಮಾರ್ಗದರ್ಶನಗಳು ನಮಗೆ ವೇದಗಳಿಂದ ದೊರೆಯುತ್ತದೆ. ಸೊ ವೇದಗಳು ಈ ಭಗವಂತನ ಉಸಿರಿನಿಂದ ನೇರವಾಗಿ ಅಭಿವ್ಯಕ್ತ ಹೊಂದಿದೆ ಅಂತೇಳಿ ಕೂಡ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ. ಅಸ್ಯ ಮಹತೋ ಭೂತಸ್ಯ ನಿಶ್ವಸಿತಮೇತದ್ ಯತ್ ಋಗ್ವೇದೋ ಯಜುರ್ವೇದ ಸಾಮವೇದೋ ಅಥರ್ವಾಂಗಿರಸಃ. ಭಗವಂತನ ನಿಶ್ವಾಸದಿಂದ ಈ ಎಲ್ಲಾ ವೇದಗಳ ಸೃಷ್ಟಿಯಾಗಿದೆ ಅಂತೇಳಿ ಹೇಳ್ತಾರೆ. ಈಗ ನಾವು ಏನೋ ಒಂದು ಹೇಳ್ಬೇಕಂದ್ರೆ ನಾವು ಬಾಯಿಂದ ಹೇಳ್ತೇವೆ ಅಲ್ವಾ, ಆದರೆ ಭಗವಂತನಿಗೆ ಅಂಗಾನಿಯಸ್ಯ ಸಕಲ ಇಂದ್ರಿಯ ವೃತ್ತಿ ಮಂತಿ ಅಂತೇಳಿ ಹೇಳ್ತಾರೆ. ಪ್ರತಿ ಅಂಗದಿಂದ ಎಲ್ಲ ಉಳಿದ ಅಂಗಗಳ ಕೆಲಸಗಳನ್ನು ಭಗವಂತ ಮಾಡಬಹುದು ಅಂತೇಳಿ ಬ್ರಹ್ಮ ಸಂಹಿತೆಯಲ್ಲಿ ಹೇಳಿದ್ದಾರೆ. ಸೊ ಮೂಗಿನಿಂದ ಉಸಿರಾಡಿದಾಗ ಕೂಡ ಭಗವಂತನು ವೇದಗಳ ಸೃಷ್ಟಿಯನ್ನು ಮಾಡಬಹುದು. ಕಣ್ಣಿನಿಂದ ಆಹಾರ ಸೇವನೆ ಮಾಡಬಹುದು. ನಾವು ಹೇಗೆ ಭಗವಂತನ ಮುಂದೆ ನೈವೇದ್ಯ ಇಡ್ತೇವೆ, ಅದು ಭಗವಂತನ ಅದ್ರ ಮೇಲೆ ದೃಷ್ಟಿ ಹಾಕಿದ್ರೆ ಸಾಕು, ಅದು ಭಗವಂತನ ತಿಂದ ಹಾಗೇನೆ. ಯಾಕಂದ್ರೆ ಅಂಗಾನಿ ಯಸ್ಯ ಸಕಲ ಇಂದ್ರಿಯ ವೃತ್ತಿ ಮಂತಿ, ಎಲ್ಲಾ ಇಂದ್ರಿಯಗಳ ವೃತ್ತಿ ಯಾವುದೇ ಒಂದು ಅಂಗ ಕೂಡ ಮಾಡುತ್ತೆ, ಅದು ಭಗವಂತನ ಗುಣ. ಸೊ ಈಗ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಈ 4 ವೇದಗಳು ದೇವೋತ್ತಮ ಪರಪುರುಷನ ಉಸಿರಿನಿಂದ ಮೂಡಿ ಬಂದಿವೆ ಅಂತೇಳಿ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಹೇಳಲಾಗಿದೆ. ಸೊ ಭಗವಂತ ಸರ್ವಶಕ್ತನು. ಬ್ರಹ್ಮ ಸಂಹಿತೆಯಲ್ಲಿ ಹೇಳಿರುವ ಹಾಗೆ ಎಲ್ಲ ಇಂದ್ರಿಯಗಳ ಕೆಲಸಗಳನ್ನು ಯಾವುದೇ ಒಂದು ಇಂದ್ರಿಯಗಳ ಮುಖಾಂತರ ಕೂಡ ಆತನು ಮಾಡಬಹುದು. ಇನ್ನೊಂದು ಹೇಳಲಾಗಿದೆ ಸ ಐಕ್ಷತ ಸ ಅಸೃಜತ ಅಂತೇಳಿ. ಅಂದ್ರೆ ಕೇವಲವನ್ನು ಭೌತಿಕ ಪ್ರಕೃತಿ ಮೇಲೆ ಅವನು ತನ್ನ ಕಣ್ಣಾಡಿಸಿದ, ತನ್ನ ದೃಷ್ಟಿಯನ್ನು ಹಾಕಿದ. ಸೊ ಆ ಕೇವಲ ಕಣ್ಣಿನ ದೃಷ್ಟಿಯಿಂದ ಮಾತ್ರ ಇಡೀ ಸೃಷ್ಟಿ ಆಗಿದೆ ಅಂತೇಳಿ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಸ ಐಕ್ಷತ ಸ ಅಸೃಜತ. ಸೊ ಕೇವಲ ಕಣ್ಣಿನ ನೋಟದಿಂದ ಮಾತ್ರ ಎಲ್ಲಾ ಜೀವಾತ್ಮಗಳನ್ನು ಆ ಭೌತಿಕ ಪ್ರಕೃತಿಯಲ್ಲಿ ಗರ್ಭದಾನವನ್ನು ಭಗವಂತ ಮಾಡ್ತಾನೆ ಅಂತೇಳಿ. ಸೊ ಇದು ಭಗವಂತನ ಒಂದು ಅಪಾರ ಶಕ್ತಿ. ಐಹಿಕ ನಿಸರ್ಗದ ಗರ್ಭದಲ್ಲಿ ಎಲ್ಲ ಬದ್ಧಾತ್ಮರನ್ನು ಸೃಷ್ಟಿಸಿದ ಅನಂತರ ಅಥವಾ ಉತ್ಪತ್ತಿ ಮಾಡಿದ ನಂತರ ಆತನು ಇಂತಹ ಬದ್ಧಾತ್ಮರು ಮತ್ತೆ ಭಗವದ್ಧಾಮಕ್ಕೆ ಹೇಗೆ ಮರಳಬಹುದು ಎನ್ನುವುದಕ್ಕೆ ಮಾರ್ಗದರ್ಶನಗಳನ್ನು ವೇದಗಳ ಜ್ಞಾನದಲ್ಲಿ ನೀಡಿದ. ಸೊ ಮೊದಲು ಸೃಷ್ಟಿಯಾಯಿತು, ಭೌತಿಕ ವಸ್ತುಗಳು, ಭೌತಿಕ ಪದಾರ್ಥಗಳು. ಆಮೇಲೆ ಅದರಲ್ಲಿ ತನ್ನ ದೃಷ್ಟಿಯನ್ನು ಹಾಕುವ ಮೂಲಕ ಎಲ್ಲ ಜೀವಾತ್ಮಗಳನ್ನು ಕೂಡ ಆ ಪ್ರಕೃತಿಯಲ್ಲಿ ಗರ್ಭದಾನವನ್ನು ಮಾಡಿದನು. ಅದಾದ ಮೇಲೆ ಈ ಜೀವಾತ್ಮಗಳು ಏನಿದೆ ಅವೆಲ್ಲಕ್ಕೆ ಭೌತಿಕ ಶರೀರಗಳು ಸಿಕ್ಕು ಅವರೆಲ್ಲ ಬೇರೆ ಬೇರೆ ಶರೀರದಲ್ಲಿ ತಮ್ಮ ಜನ್ಮವನ್ನು ಪಡೆದುಕೊಂಡ ಮೇಲೆ ಅದರಲ್ಲಿ ವಿಶೇಷವಾಗಿ ಮನುಷ್ಯ ಶರೀರ ಯಾರಿಗೆ ಇದೆ ಅವರಿಗೆ ಯಾರು ಮನುಷ್ಯ ಶರೀರವನ್ನು ಪಡೆದುಕೊಳ್ತಾರೆ. ಯಾಕಂದ್ರೆ ಜೀವಾತ್ಮಗಳು ಒಂದು ಶರೀರದಿಂದ ಇನ್ನೊಂದು ಶರೀರ ಚೇಂಜ್ ಆಗ್ತಾನೆ ಇರುತ್ತೆ. ಸೊ ಮನುಷ್ಯ ಶರೀರಕ್ಕೆ ಆತ್ಮ ಬಂದಾಗ ಈ ವೇದಗಳ ಮಾರ್ಗದರ್ಶನವನ್ನು ಪಡೆದು ಮತ್ತೆ ಮರಳಿ ನನ್ನ ಧಾಮಕ್ಕೆ ಬರಬಹುದು. ಸೊ ಆ ಒಂದು ಉದ್ದೇಶದಿಂದ ವೇದಗಳ ಸೃಷ್ಟಿಯನ್ನು ಕೂಡ ಭಗವಂತನು ಮಾಡಿದ್ದಾನೆ. ಸಪೋಸ್ ಈ ವೇದಗಳ ಸೃಷ್ಟಿಯನ್ನು ಮಾಡದೇ ಇದ್ದಿದ್ರೆ ಈ ಭೌತಿಕ ಸಂಸಾರದಲ್ಲಿ ನಮಗೆ ಭಗವಂತನ ಬಗ್ಗೆ ಜ್ಞಾನವೇ ಸಿಗ್ತಾ ಇರ್ಲಿಕ್ಕಿಲ್ಲ. ವೇದಗಳನ್ನು ಬಿಟ್ರೆ ಭಗವಂತನನ್ನು ಅರಿಯಲಿಕ್ಕೆ ಬೇರೆ ಯಾವುದೇ ದಾರಿ ಇಲ್ಲ. ಈ ಏನು ಭಗವದ್ಗೀತೆ ಮತ್ತೆ ಬೇರೆ ಉಪನಿಷತ್ತು, ಪುರಾಣಗಳು, ವೇದಗಳೇನಿದೆ ಅದಿಲ್ಲದೆ ಇದ್ದಿದ್ರೆ ನಮ್ಗೆ ಯಾರು ಹೇಳೋರೇ ಇರ್ತಿರ್ಲಿಲ್ಲ. ದೇವರಂದ್ರೆ ಯಾರು, ನಾವ್ ಯಾರು, ದೇವರೆಲ್ಲಿರ್ತಾನೆ, ದೇವರ ಧಾಮ ಯಾವುದಿದೆ, ಅದು ಯಾವುದು ಕೂಡ ನಮ್ಗೆ ಗೊತ್ತಾಗ್ತಿರ್ಲಿಕ್ಕಿಲ್ಲ. ಸೊ ಮರಳಿ ಹೇಗೆ ನಾವು ಆಧ್ಯಾತ್ಮಿಕ ಲೋಕಕ್ಕೆ ಹೋಗಬಹುದು, ಆ ಜ್ಞಾನವನ್ನು ಮತ್ತೆ ಇಲ್ಲಿ ಇದ್ದಾಗ ಹೇಗೆ ತಮ್ಮ ಜೀವನ ನಡೆಸಬೇಕು ಆ ಜ್ಞಾನವನ್ನು ಕೂಡ ವೇದಗಳಲ್ಲಿ ಹೇಳಲಾಗಿದೆ. ಭಗವಂತ ಸ್ವತಃ ಆ ವೇದಗಳನ್ನು ಸೃಷ್ಟಿ ಮಾಡಿದ್ದಾನೆ. ಸೊ ಈ ಬದ್ಧಾತ್ಮರ ಒಂದು ಗುಣ ಏನಂತಂತಂದ್ರೆ ಯಾಕೆ ನಾವಿಲ್ಲಿಗೆ ಬಂದಿದ್ದೇವೆ ಅಂತಂತಂದ್ರೆ ಒಂದು ಭೌತಿಕ ಸುಖವನ್ನು ಅನುಭವಿಸ್ಲಿಕ್ಕೆ. ಆ ಕಾರಣದಿಂದ ಎಲ್ಲಾ ಬದ್ಧಾತ್ಮರನ್ನು ಇಲ್ಲಿ ಅವರಲ್ಲಿ ಆ ಆಸೆ ಇರೋದ್ರಿಂದ, ಯಾಕಂದ್ರೆ ಆಧ್ಯಾತ್ಮಿಕ ಲೋಕದಲ್ಲಿ ಈ ಭೌತಿಕ ಲೋಕದಲ್ಲಿ ಇರೋದಕ್ಕಿಂತ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜೀವಾತ್ಮಗಳಿದೆ. ಅಲ್ಲಿ ಅವರು ತುಂಬಾ ಆನಂದಮಯ ಜೀವನವನ್ನು ಭಗವಂತನ ಸೇವೆಯನ್ನು ಮಾಡ್ತಾ ನಡೆಸ್ತಾ ಇದ್ದಾರೆ. ಆದರೆ ಯಾರಿಗೆ ನಾನು ಸ್ವತಂತ್ರವಾಗಿ ನಾನೇ ಸುಖವನ್ನು ಅನುಭವಿಸಬೇಕು,
ನನಗೆ ಭಗವಂತನ ಜೊತೆ ಇರಲಿಕ್ಕೆ ಇಷ್ಟ ಇಲ್ಲ, ನಾನು ಸ್ವತಂತ್ರವಾಗಿ ನಾನೇ ಇರಬೇಕು, ನಾನೇ ಸುಖ ಅನುಭವಿಸ್ಬೇಕು. ಆ ರೀತಿ ಯಾರಲ್ಲಿ ಆಸೆ ಹುಟ್ಟುತ್ತೆ ಅಂಥವರನ್ನು ಈ ಭೌತಿಕ ಸಂಸಾರಕ್ಕೆ ಕಳಿಸಲಾಗುತ್ತೆ. ಇಲ್ಲಿ ಬಂದ್ಬಿಟ್ಟು ನಿಮ್ಮ ಆಸೆಗಳನ್ನು ನೀವು ಪೂರೈಸ್ಕೊಳ್ಳಿ ಅಂತ. ಸೊ ಈ ಇಂದ್ರಿಯ ತೃಪ್ತಿ ಅದರ ಆಸೆಯಿಂದ ಕೆಲವೊಮ್ಮೆ ಬದ್ಧಾತ್ಮಗಳು ಏನಿದೆ ಅಡ್ಡ ಮಾರ್ಗದಲ್ಲಿ ಕೂಡ ನಡೆದು ತಮ್ಮ ಆಸೆಗಳನ್ನು ತೃಪ್ತಿಪಡಿಸ್ಕೊಂಡು ಸುಖಾನುಭವ ಎನ್ನಿಸ್ಕೊಳ್ಳೋ ಅನುಭವವನ್ನು ಮುಗಿಸ್ಕೊಂಡು ಅಲ್ಟಿಮೇಟ್ ಆಗಿ ಅವರು ಭಗವದ್ಧಾಮಕ್ಕೆ ಮರಳಿ ಬರಬೇಕು. ಇದೇ ಉದ್ದೇಶ, ಸೃಷ್ಟಿಯ ಉದ್ದೇಶ. ಈ ಸೃಷ್ಟಿಯನ್ನು ಯಾಕೆ ಮಾಡಲಾಗಿದೆ? ಅನ್ಕಾನ್ಸ್ಟಿಟ್ಯೂಷನಲ್ ಡಿಸೈರ್ ಅಂತ ಹೇಳಿ ಹೇಳ್ತಾರೆ. ಅಂತಹ ಆಸೆಗಳು ಬದ್ಧಾತ್ಮರಲ್ಲಿ ಹುಟ್ಟಿದಾಗ ಅದಕ್ಕೆ ಅದು ನ್ಯಾಚುರಲ್ ಆಗಿರೋದಲ್ಲ, ಅದು ನೈಸರ್ಗಿಕವಾಗಿದ್ದಲ್ಲ. ಆರ್ಟಿಫಿಷಿಯಲ್ ಆಗಿ ಈ ಥರ ಒಂದು ಆಸೆಗಳು ಹುಟ್ಟಿದಾಗ ಅವರಿಗೆ ಈ ಒಂದು ಸೃಷ್ಟಿಯನ್ನು ಮಾಡಿ ಅಲ್ಲಿ ಅವರಿಗೆ ಅವಕಾಶವನ್ನು ಕೊಡಲಾಗುತ್ತೆ, ಇಲ್ಲಿ ನಿಮ್ಮ ಆಸೆಗಳನ್ನು ಪೂರೈಸ್ಕೊಳ್ಳಿ ಅಂತೇಳಿ. ಸೊ ಆ ಥರ ಆಸೆ ಇದ್ದಾಗೂ ಕೂಡ ಕೊನೆಯಲ್ಲಿ ಆ ಬದ್ಧಾತ್ಮ ಏನಿದೆ ಮತ್ತೆ ಮರಳಿ ಭಗವಂತನ ಧಾಮಕ್ಕೆ ಬರಬೇಕು. ಇದು ಭಗವಂತನ ಇಚ್ಛೆ. ಅಲ್ಲಿ ಹೋಗಿ ಅಲ್ಲಿ ಅನುಭವ ಆದಮೇಲೆ ಇದು ಚೆನ್ನಾಗಿಲ್ಲ, ಭಗವಂತನ ಧಾಮ ಅದೇ ಚೆನ್ನಾಗಿದೆ ಅಂಥೇಳಿ ಅದಕ್ಕೆ ಯಾವಾಗ ಸಾಕ್ಷಾತ್ಕಾರವಾಗುತ್ತೆ, ರಿಯಲೈಸ್ ಆಗುತ್ತೆ, ಮತ್ತೆ ಆ ಆತ್ಮ ಏನಿದೆ ನನ್ನ ಹತ್ರ ಬರಬೇಕು. ಸೊ ಇದು ಭಗವಂತನ ಉದ್ದೇಶ. ಸೊ ಹಾಗಾಗಿ ಭಗವಂತನು ಈ ಭೌತಿಕ ಸೃಷ್ಟಿಯನ್ನು ಮಾಡ್ತಾನೆ, ಅಲ್ಲಿ ಹೇಗೆ ಜೀವನ ನಡೆಸಬೇಕು ಅದಕ್ಕಾಗಿ ವೇದಗಳನ್ನು ಕೊಡ್ತಾನೆ. ಮತ್ತೆ ಇಲ್ಲಿ ನಮಗೆ ಸಾಕಾದಾಗ ಈ ಜೀವನ ಸಾಕಾಯ್ತೀಗ, ಇಲ್ಲಿ ನಿಜವಾಗಿ ಸುಖ ಇಲ್ಲ ಅಂಥೇಳಿ ಯಾವಾಗ ನಮಗೆ ಅನ್ಸುತ್ತೆ ಮತ್ತೆ ಮರಳಿ ಹೋಗ್ಬೇಕಲ್ಲ. ಸೊ ಮರಳಿ ಹೋಗ್ಬೇಕಂದ್ರೆ ಅದಕ್ಕೂ ಒಂದು ದಾರಿ ಬೇಕು. ಸೊ ಆ ದಾರಿ ಅದನ್ನು ಕೂಡ ವೇದಗಳಲ್ಲಿ ಹೇಳಲಾಗಿದೆ. ಸೊ ಈ ಸೃಷ್ಟಿ ಏನಿದೆ ಬದ್ಧಾತ್ಮರಿಗೆ ಮುಕ್ತಿಯನ್ನು ಹೊಂದಲಿಕ್ಕೆ ಒಂದು ಅವಕಾಶ. ಸೊ ಅದಾಗ್ಬೇಕಂತಂತಂದ್ರೆ ಎಲ್ಲಾ ಬದ್ಧಾತ್ಮರು ಏನಿದ್ದಾರೆ ಅವರು ಕೃಷ್ಣ ಪ್ರಜ್ಞೆಯ ಮೂಲಕ, ಕೃಷ್ಣ ಪ್ರಜ್ಞೆ ಅಂತಂತಂದ್ರೆ ಈ ಯಜ್ಞದ ಪ್ರಕ್ರಿಯೆ ಅಂದ್ರೆ ಎಲ್ಲಾ ಕಾರ್ಯಗಳನ್ನು ಭಗವಂತನ ಸಂತೃಪ್ತಿಗಾಗಿ ಮಾಡುವುದು, ಅದು ಕೃಷ್ಣ ಪ್ರಜ್ಞೆ ಅಥವಾ ಅದು ಯಜ್ಞ. ಸೊ ಅದನ್ನು ಮಾಡಲಿಕ್ಕೆ ಪ್ರಯತ್ನ ಪಡಬೇಕು. ಸೊ ಹಾಗೆ ಮಾಡಿದ್ರೆ ನಾವು ಭಗವಂತನ ಧಾಮಕ್ಕೆ ಮರಳಿ ಹೋಗ್ಬೋದು. ಆದ್ರೆ ಅದನ್ನು ಮಾಡದೆ ನಾವು ಕೇವಲ ಇಂದ್ರಿಯ ತೃಪ್ತಿಯಲ್ಲೇ ನಾವು ತೊಡಗಿಕೊಂಡ್ರೆ ಆವಾಗ ಇಲ್ಲಿ ನಮ್ಮ ಇರುವಂತಹ ಡ್ಯೂರೇಷನ್ ಏನಿದೆ, ಕಾಲಾವಧಿ ಏನಿದೆ, ಅದು ಹಂಗೆ ಇನ್ಕ್ರೀಸ್ ಆಗ್ತಾನೇ ಹೋಗುತ್ತೆ. ಒಂಥರ ಇಲ್ಲೇ ಪರ್ಮನೆಂಟ್ ಆಗಿನೇ ಇರಬೇಕಾಗುವಂಥ ಪರಿಸ್ಥಿತಿ ಬರುತ್ತೆ. ಒಂದಾದ್ಮೇಲೆ ಶರೀರ ಬೇರೆ ಬೇರೆ ಕಷ್ಟ ಸುಖಗಳನ್ನು ಅನುಭವಿಸ್ತಾ ಇಲ್ಲೇ ಇರಬೇಕಾಗಿರುವಂಥ ಪರಿಸ್ಥಿತಿ ಬರುತ್ತೆ. ಎಷ್ಟು ಬೇಗ ನಾವು ಎಚ್ಚೆತ್ಕೊಳ್ತೇವೆ ಈ ಭೌತಿಕ ಸಂಸಾರ ಏನಿದೆ ಅದು ನನಗೆ ಸೇರಿದ್ದಲ್ಲ, ಇಲ್ಲಿ ನಿಜವಾದ ಸುಖ ಇಲ್ಲ, ಕೇವಲ ಕ್ಷಣಿಕ ತಾತ್ಕಾಲಿಕ ಸುಖ ಇದೆ, ನನಗೆ ಬೇಕಾಗಿರೋದು ಶಾಶ್ವತ ಸುಖ, ಅದು ಕೇವಲ ಭಗವಂತನ ಧಾಮದಲ್ಲಿ ಮಾತ್ರ ಸಾಧ್ಯ. ಈ ಅರಿವು ಯಾವಾಗ ಆಗುತ್ತೆ ಆವಾಗ ಅಂತಹ ಆತ್ಮವು ಈ ಕೃಷ್ಣ ಪ್ರಜ್ಞೆಯನ್ನು ಸ್ವೀಕರಿಸಿ ಭಗವಂತನ ಧಾಮಕ್ಕೆ ಮರಳಿ ಹೋಗ್ಬೋದು. ಆಮೇಲೆ ಈಗಿನ ಕಾಲದಲ್ಲಿ ಏನಾಗಿದೆ ಅಂತಂದ್ರೆ ಯಾರಿಗೂ ವೇದಗಳಲ್ಲಿ ಏನ್ ಹೇಳಿದ್ದಾರೆ ಅದನ್ನೋದೇ ಸರಿಯಾಗಿ ಗೊತ್ತಿಲ್ಲ, ಯಾರು ಅದನ್ನು ಹೇಳ್ಕೊಡೋರಿಲ್ಲ, ಮತ್ತೆ ಅದನ್ನ ಪಾಲನೆ ಮಾಡೋದು ಕೂಡ ಕಲಿಯುಗದಲ್ಲಿ ತುಂಬಾ ಕಷ್ಟ. ಈಗಿನ ನಮ್ಮ ಏನ್ ಲೈಫ್ ಸ್ಟೈಲ್ ಇದೆ ಅದರಲ್ಲಿ ನಾವು ಈ ವೇದಗಳಲ್ಲಿ ಹೇಳಿರುವಂತ ಎಲ್ಲಾ ನೀತಿ ನಿಯಮಗಳನ್ನು ಎಲ್ಲವನ್ನು ಪಾಲನೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕಾಗಿ ಕಲಿಯುಗದಲ್ಲಿ ವಿಶೇಷವಾಗಿ ಸುಲಭವಾಗಿ ಮಾಡುವಂತ ಒಂದು ಮಾರ್ಗವನ್ನು ಕೊಟ್ಟಿದ್ದಾರೆ, ಅದು ಈ ಕೃಷ್ಣ ಪ್ರಜ್ಞೆ. ಸೊ ಕೃಷ್ಣ ಪ್ರಜ್ಞೆ ಅಂತಂತಂದ್ರೆ ಭಗವಂತನ ನಾಮದ ಜಪ ಮಾಡೋದು, ಭಗವಂತನಿಗೆ ಪೂಜೆ ಆರತಿಯನ್ನು ಮಾಡೋದು, ಭಗವಂತನಿಗೆ ನೈವೇದ್ಯ ಮಾಡೋದು, ಭಗವಂತನ ಸೇವೆಯನ್ನು ಮಾಡೋದು. ಸೊ ಇದು ಮಾಡೋದ್ರಿಂದ ಏನಾಗುತ್ತೆ, ಆ ಎಲ್ಲಾ ವೇದಗಳ ಅಲ್ಟಿಮೇಟ್ ಉದ್ದೇಶ ಏನಿತ್ತು, ವೇದಗಳನ್ನು ಕೊಟ್ಟಿರೋದು ಭಗವಂತನ ಧಾಮಕ್ಕೆ ಮರಳಿ ಬರಬೇಕು. ಸೊ ಎಲ್ಲಾ ವೇದಗಳಲ್ಲಿ ಸ್ಲೋ ಆಗಿ ಕ್ರಮೇಣವಾಗಿ ಒನ್ ಬೈ ಒನ್ ಅದನ್ನು ಪಾಲನೆ ಮಾಡಿ ಇದೇ ಹಂತಕ್ಕೆ ಬರಬೇಕು, ಕೃಷ್ಣ ಪ್ರಜ್ಞೆ ಹಂತಕ್ಕೆ ಬರಬೇಕು. ಸೊ ಕಲಿಯುಗದಲ್ಲಿ ಆ ಕ್ರಮೇಣ ಪಥ ಇಲ್ಲದೆ ಇರೋದ್ರಿಂದ ಭಗವಂತನ ಕೃಪೆ ಮಾಡಿ, ಯಾಕಂದ್ರೆ ಇದನ್ನು ಮಾಡ್ಲಿಕ್ಕೆ ಆಗೋದಿಲ್ಲ ಅವ್ರಿಗೆ. ಸೊ ಇದನ್ನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತೇಳಿ ಹಂಗೆ ಬಿಟ್ರೆ ಆಮೇಲೆ ಅವ್ರಿಗೆ ಮುಕ್ತಿಯೇ ಸಿಗಲ್ಲ. ಎಷ್ಟೋ ಪಾಪ ಕರ್ಮಗಳನ್ನು ಮಾಡ್ತಾರೆ ಕಲಿಯುಗದಲ್ಲಿ. ಸೊ ಅದನ್ನು ಅನುಭವಿಸ್ಲಿಕ್ಕೆ ಇನ್ನೂ ಎಷ್ಟೋ ಜನ್ಮಗಳನ್ನು ತೆಗೆದುಕೊಡ್ಬೇಕು. ಸೊ ಹಾಗೆ ಒಂದು ಚಕ್ರದಲ್ಲಿ ಸಿಕ್ಕಾಕೊಂಡು ಬಿಡ್ತಾರೆ ಅಂತೇಳಿ ಭಗವಂತನ ಕರುಣೆಯಿಂದ, ತನ್ನ ಕೃಪೆಯಿಂದ ವಿಶೇಷವಾಗಿ ಕಲಿಯುಗದಲ್ಲಿ ಈ ಕೇವಲ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡಿದರೆ ಸಾಕು,
ನೀವು ನನ್ನ ಬಳಿಗೆ ಬಂದ್ಬಿಡ್ತೀರಾ ಅಂತೇಳಿ. ಸೊ ಹರೇ ಕೃಷ್ಣ ಜಪ ಮಾಡ್ತಾ ಇದ್ರೆ ಆಟೋಮೆಟಿಕ್ ಆಗಿ ನಮ್ಮಲ್ಲಿ ಕೃಷ್ಣ ಪ್ರಜ್ಞೆ ಜಾಗೃತವಾಗಿ ನಾವು ಭಗವಂತನ ಸೇವೆ ಪೂಜೆಯಲ್ಲಿ ಭಗವಂತನ ಕಾರ್ಯದಲ್ಲಿ ನಾವು ನಮ್ಮನ್ನು ತೊಡಗಿಸ್ಕೊಂಡು ಒಂದೇ ಜೀವನದಲ್ಲಿ ನಾವು ಭಗವಂತನ ಧಾಮಕ್ಕೆ ಮರಳಿ ಹೋಗ್ಬೋದು. ಸೊ ಇದು ವೈದಿಕ ಯಜ್ಞಗಳ ಅಥವಾ ವೈದಿಕ ಕರ್ಮಗಳ ಆಚರಣೆಗೆ ಬದಲಾಗಿ ಸ್ಥಾನವನ್ನು ಪಡೆಯುತ್ತದೆ. ಸೊ ಇದು ಒಂದು ಆಲ್ಟರ್ನೇಟಿವ್. ಇದು ಎಲ್ಲ ವೈದಿಕ ಯಜ್ಞಗಳು ವೈದಿಕ ಕರ್ಮಗಳು ಏನು ಹೇಳಿದ್ದಾರೆ ಅದನ್ನೆಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತೇಳಿ ಅದಕ್ಕೆ ಒಂದು ಸುಲಭವಾದ ಒಂದು ಆಲ್ಟರ್ನೇಟಿವ್ ಅನ್ನು ಭಗವಂತ ಇಲ್ಲಿ ಕೊಟ್ಟಿದ್ದಾನೆ. ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇರೋದು, ಸೊ ಈ ರೀತಿ ಯಾರು ಯಜ್ಞವನ್ನು ಮಾಡೋದಿಲ್ವೋ ಅವರು ಕೇವಲ ಒಂದು ಪಾಪದ ಜೀವನವನ್ನು ಮಾತ್ರ ನಡೆಸ್ತಾರೆ ಅಂತೇಳಿ. ಏವಂ ಪ್ರವರ್ತಿತಂ ಚಕ್ರಂ ನ ಅನುವರ್ತಯತಿ ಹಯಃ ಅಘಾಯುರಿಂದ್ರಿಯಾರಾಮೋ ಮೋಘಂ ಪಾರ್ಥ ಸಜೀವತಿ. ಸೊ ಯಾರು ಈ ಯಜ್ಞದ ರೂಪದಲ್ಲಿ ತಮ್ಮ ಕಾರ್ಯಗಳನ್ನು ಮಾಡೋದಿಲ್ವೋ ಅಥವಾ ಕೃಷ್ಣ ಪ್ರಜ್ಞೆಯಲ್ಲಿ ಇರುವುದಿಲ್ವೋ ಅವರ ಜೀವನ ಹೇಗಿರುತ್ತಂತಂದ್ರೆ ಅವರು ಕೇವಲ ಇಂದ್ರಿಯ ಆರಾಮ, ತಮ್ಮ ಇಂದ್ರಿಯವನ್ನು ತೃಪ್ತಿಪಡಿಸ್ಲಿಕ್ಕೆ ಇದೊಂದೇ ಕೆಲಸಕ್ಕೆ ಅವರು ಕೆಲಸ ಮಾಡ್ತಿರ್ತಾರೆ. ಇಂದ್ರಿಯ ತೃಪ್ತಿ ಮಾಡಬೇಕು, ನನ್ನ ಇಂದ್ರಿಯಗಳು ಏನು ಕೇಳುತ್ತೆ ಅದನ್ನು ಕೊಡ್ತಾ ಇರಬೇಕು, ಅದಕ್ಕೆ ಸಪ್ಲೈ ಮಾಡ್ತಾ ಇರಬೇಕು. ಸೊ ಆವಾಗ ಅವರ ಜೀವನ ಏನಾಗುತ್ತೆ, ಕೇವಲ ಪಾಪಮಯವಾಗಿರುತ್ತೆ. ಅಘಾಯು ಇಂದ್ರಿಯಾರಾಮೋ ಮೋಘಂ ಪಾರ್ಥ ಸಜೀವತಿ. ಕೇವಲ ವ್ಯರ್ಥವಾಗಿ ಒಬ್ಬ ವ್ಯಕ್ತಿ ತನ್ನ ಜೀವನವನ್ನು ವ್ಯತೀತ ಮಾಡ್ತಾನೆ ಅಂತೇಳಿ ಹೇಳಲಾಗಿದೆ. ಏವಂ ಪ್ರವರ್ತಿತಂ ಚಕ್ರಂ ನ ಅನುವರ್ತಯತಿ ಹಯಃ. ಯಾರು ಇದರ ಅನುವರ್ತನೆ ಮಾಡುವುದಿಲ್ವೋ, ಇದನ್ನು ಅನುಸರಿಸುವುದಿಲ್ವೋ, ಇಲ್ಲಿ ಹೇಳೋರ ಚಕ್ರ ಏನಿದೆ, ಯಜ್ಞ ವೇದಗಳಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಹೇಳಿದ್ದಾರೆ. ಅದನ್ನು ಮಾಡಿದರೆ ಅದು ಯಜ್ಞದ ಮಾಡಿದ ಹಾಗೆ. ಯಜ್ಞದಿಂದ ಮಳೆ ಆಗುತ್ತೆ, ಮಳೆಯಿಂದ ಬೆಳೆ ಆಗುತ್ತೆ, ಬೆಳೆಯಿಂದ ಅನ್ನದ ಉತ್ಪತ್ತಿ ಆಗುತ್ತೆ, ಆ ಅನ್ನದಿಂದ ಜೀವಿಗಳು ತಮ್ಮ ಜೀವನವನ್ನು ನಡೆಸಬಹುದು. ಇದು ಒಂದು ಚಕ್ರ. ಸೊ ಇಲ್ಲಿ ಮೇನ್ ಆಗಿರೋದು ಯಜ್ಞವನ್ನು ಮಾಡೋದು ಅಥವಾ ಭಗವಂತನ ಸಂತೃಪ್ತಿಗೆ ನಾವು ಕೆಲಸವನ್ನು ಮಾಡೋದು. ಉಳಿದಿದ್ದೆಲ್ಲ ನಾವು ಅದನ್ನು ಮಾಡದೇ ಇದ್ರು ಸ್ವಲ್ಪ ಸಮಯ ಅದು ನಡೀತಾ ಇರುತ್ತೆ. ಯಜ್ಞ ಮಾಡದೇನು ಸ್ವಲ್ಪ ಮಳೆ ಆಗುತ್ತೆ, ಸ್ವಲ್ಪ ಬೆಳೆ ಬರುತ್ತೆ. ಸೊ ಹಾಗೆ ಯಾರು ಮಾಡ್ತಾರಲ್ವಾ, ಯಜ್ಞವನ್ನು ಮಾಡದೆ ಯಾರು ತಮ್ಮ ಜೀವನವನ್ನು ನಡೆಸ್ತಾರೆ ಅವರು ಕೇವಲ ಪಾಪಮಯ ಜೀವನವನ್ನು ನಡೆಸ್ತಾ ಇದ್ದಾರೆ ಅಂತ. ಅಘಾಯು ಅಂತಂದ್ರೆ ಪಾಪಮಯ ಜೀವನ, ಕೇವಲ ಇಂದ್ರಿಯ ತೃಪ್ತಿಗಾಗಿ ತಮ್ಮ ಜೀವನ ನಡೆಸ್ತಾ ಇದ್ದಾರೆ. ಮತ್ತೆ ಅವರ ಜೀವನ ವ್ಯರ್ಥವಾಗುತ್ತೆ ಅಂತೇಳಿ ಹೇಳಿದ್ದಾರೆ. ಯಾಕಂದ್ರೆ ಆತ್ಮ ಏನಿದೆ ಮನುಷ್ಯ ಶರೀರಕ್ಕೆ ಬಂದಾಗ ಅದು ಈ ಚಕ್ರದಿಂದ ಹೊರಗಡೆ ಬಂದು ಭಗವಂತನ ಧಾಮಕ್ಕೆ ಹೋಗ್ಬೋದು. ಸೊ ಅದನ್ನು ಮಾಡದೆ ಕೇವಲ ಇಂದ್ರಿಯ ತೃಪ್ತಿಯನ್ನು ಮಾಡಿ ಸತ್ತೋಗ್ಬಿಟ್ರೆ ಆ ಮನುಷ್ಯ ಜೀವನ ಸಿಕ್ಕಿದೆ ವ್ಯರ್ಥವಾಯಿತು. ಯಾಕಂದ್ರೆ ಯಾರು ಪಾಪಮಯ ಜೀವನ ನಡೆಸ್ತಾರೆ ಅವರಿಗೆ ನೆಕ್ಸ್ಟ್ ಮತ್ತೆ ಮನುಷ್ಯ ಜನ್ಮ ತುಂಬಾ ಬೇಗ ಸಿಗಲ್ಲ. ಎಷ್ಟೋ ಪ್ರಾಣಿ ಪಕ್ಷಿಗಳಾಗಿ ಕ್ರಿಮಿಕೀಟಗಳಾಗಿ ಆ ಪಾಪದ ಎಲ್ಲ ಏನು ಫಲ ಇದೆ, ಅದನ್ನು ಶಿಕ್ಷೆ ಇದೆ, ಅದನ್ನು ಅನುಭವಿಸಿ ಆದ್ಮೇಲೆ ಎಷ್ಟೋ ಜನ್ಮಗಳಾದ್ಮೇಲೆ ಆವಾಗ ಮತ್ತೆ ಮನುಷ್ಯ ಜನ್ಮ ಸಿಗುತ್ತೆ. ಈಗಲೂ ಆಗಿರೋದು ಅದೇ ತರ, ಎಷ್ಟೋ ಜನ್ಮ ಆದ್ಮೇಲೆ ಮನುಷ್ಯ ಜನ್ಮ ಸಿಕ್ಕಿದೆ. ಸೊ ಅದನ್ನು ನಾವು ಸದುಪಯೋಗ ಪಡಿಸ್ಕೊಳ್ಬೇಕು, ಅದನ್ನ ವ್ಯರ್ಥ ಮಾಡಬಾರದು. ಸೊ ಇಲ್ಲಿ ಕೃಷ್ಣ ಹೇಳ್ತಾ ಇರೋದು ಅರ್ಜುನನಿಗೆ, ವೇದಗಳು ಪ್ರವರ್ತಿಸಿದ ಈ ಯಜ್ಞಚಕ್ರವನ್ನು ಯಾರು ಮಾನವ ಜೀವನದಲ್ಲಿ ಅನುಸರಿಸುವುದಿಲ್ಲವೋ ಅವರದು ನಿಶ್ಚಯವಾಗಿ ಪಾಪವೇ ತುಂಬಿದ ಬದುಕು. ಇಂದ್ರಿಯಗಳ ತೃಪ್ತಿಗಾಗಿಯೇ ಬದುಕುವ ಇಂತಹ ಮನುಷ್ಯನ ಬದುಕು ವ್ಯರ್ಥ. ಸೊ ಭಾವಾರ್ಥದಲ್ಲಿ ಹೇಳಿದ್ದಾರೆ, ಕಷ್ಟಪಟ್ಟು ದುಡಿಯಿರಿ, ಇಂದ್ರಿಯ ಸುಖ ಪಡೆಯಿರಿ ಎನ್ನುವ ಧನಪಿಶಾಚಿಯ ಚಿಂತನ ರೀತಿಯನ್ನು ಇಲ್ಲಿ ಭಗವಂತನು ಖಂಡಿಸುತ್ತಾನೆ. ಸೊ ಈ ಮಾಡರ್ನ್ ಎಜುಕೇಶನ್ ಸಿಸ್ಟಮ್ ಏನಿದೆ ಅಂತಂತಂದ್ರೆ ವರ್ಕ್ ಹಾರ್ಡ್ ಅಂಡ್ ಎಂಜಾಯ್. ಸೊ ಕಷ್ಟಪಟ್ಟು ದುಡಿರಿ, ಆಮೇಲೆ ಅದನ್ನು ಜಸ್ಟ್ ಲೈಫನ್ನು ಎಂಜಾಯ್ ಮಾಡಿ, ನಿಮ್ಗೆ ಹೇಗೆ ಬೇಕು ಆ ಥರ ಲೈಫನ್ನು ಎಂಜಾಯ್ ಮಾಡಿ. ಸೊ ಇದನ್ನು ಇಲ್ಲಿ ಭಗವಂತನು ಖಂಡಿಸ್ತಾ ಇದ್ದಾನೆ. ಕೃಷ್ಣನು ಇದನ್ನ ಈ ರೀತಿಯ ಜೀವನವನ್ನು ಖಂಡಿಸ್ತಾ ಇದ್ದಾನೆ. ಯಾಕಂದ್ರೆ ಅದು ಕೇವಲ ಪಾಪಮಯ ಜೀವನವಾಗಿರುತ್ತದೆ. ಸೊ ಹೀಗಾಗಿ ಈ ಐಹಿಕ ಜಗತ್ತನ್ನು ಸವಿಯಲು ಬಯಸುವವರಿಗೆ ಮೇಲೆ ಹೇಳಿದ ಯಜ್ಞಾಚರಣೆ ಚಕ್ರವು ತೀರಗತ್ಯ. ಇಂತಹ ನಿಯಮಗಳನ್ನು ಪಾಲಿಸದಿರುವವನು ಹೆಚ್ಚು ಹೆಚ್ಚು ಶಿಕ್ಷೆಗೆ ಒಳಗಾಗುತ್ತಾ ಬಹು ಅಪಾಯದ ಬದುಕನ್ನು ನಡೆಸುತ್ತಾನೆ. ಸೊ ಯಾರು ಯಜ್ಞವನ್ನು ಮಾಡುವುದಿಲ್ಲವೋ ಅವರು ಒಂದು ಅಪಾಯದ ಬದುಕನ್ನು ನಡೆಸ್ತಿರ್ತಾರೆ, ಮುಂದೆ ಅವರು ಹೆಚ್ಚು ಹೆಚ್ಚು ಶಿಕ್ಷೆಗೆ ಒಳಗಾಗುತ್ತಾರೆ. ಸೊ ಮನುಷ್ಯ ಜೀವನ ಸಿಕ್ಕಿರೋದು ಒಂದು ನಿರ್ದಿಷ್ಟ ಉದ್ದೇಶಕ್ಕಾಗಿ, ಅದು ಆತ್ಮ ಸಾಕ್ಷಾತ್ಕಾರ. ಸೊ ಅದನ್ನು ಸಾಧಿಸಲಿಕ್ಕೆ ನಾವು ಕರ್ಮಯೋಗ, ಜ್ಞಾನಯೋಗ ಮತ್ತು ಭಕ್ತಿಯೋಗಗಳ ಮಾರ್ಗಗಳನ್ನು ಅನುಭವಿಸಬಹುದು. ಪಾಪ ಪುಣ್ಯಗಳನ್ನು ಮೀರಿದ ಆಧ್ಯಾತ್ಮಿಕವಾದಿಗೆ ನಿಯಮಿತ ಯಜ್ಞಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವ ಅಗತ್ಯವಿಲ್ಲ. ಸೊ ಯಾರು ಆಧ್ಯಾತ್ಮದಲ್ಲಿ ಮುಂದುವರಿತಾರೆ, ಆಧ್ಯಾತ್ಮಿಕ ಜೀವನವನ್ನು ಅವರು ಅಪ್ಪಿಕೊಳ್ತಾರೆ, ಆಧ್ಯಾತ್ಮಿಕ ಜೀವನವನ್ನು ಪಾಲಿಸ್ತಾರೆ. ಸೊ ಅಂಥವರು ಈ ಪಾಪ ಪುಣ್ಯದ ಏನು ತುಂಬಾ ಆಚರಣೆಗಳಿರುತ್ತೆ
ಯಜ್ಞಗಳ ಕಟ್ಟುನಿಟ್ಟುಗಳು ಏನಿರುತ್ತೆ ಅದನ್ನೆಲ್ಲನೂ ಮೀರಿರ್ತಾರೆ. ಕೇವಲ ಕೃಷ್ಣ ಪ್ರಜ್ಞೆಯಲ್ಲಿ ಅವರು ಕೆಲಸ ಮಾಡೋದ್ರಿಂದ ಈ ಎಲ್ಲಾ ಏನು ವೇದಗಳ ಆಚರಣೆಗಳಿದೆ ಅದರಿಂದ ಅವರು ಮೇಲೆ ಬಂದ್ಬಿಟ್ಟಿರ್ತಾರೆ. ಆದರೆ ಯಾರು ಇಂದ್ರಿಯ ತೃಪ್ತಿಯಲ್ಲಿ ತೊಡಕೊಂಡಿರ್ತಾರೆ, ಸೊ ಅಂಥವರಿಗೆ ತಮ್ಮ ಆಚರಣೆ ಪರಿಶುದ್ಧವನ್ನು ಮಾಡಲಿಕ್ಕೆ ಈ ಯಜ್ಞವನ್ನು ಮಾಡಲೇಬೇಕು. ಅವರು ಬೇರೆ ಬೇರೆ ವೇದಗಳಲ್ಲಿ ಕೊಟ್ಟಿರುವಂತಹ ಯಜ್ಞಗಳನ್ನು ಮಾಡಲೇಬೇಕು. ಅಂದ್ರೆ ಮನುಷ್ಯನಿಗೆ 2 ಆಪ್ಷನ್ ಇದೆ. ಒಂದು, ಈ ವೇದಗಳಲ್ಲಿ ಎಲ್ಲಾ ಯಜ್ಞಗಳನ್ನು ಮಾಡಬೇಕು, ಎಲ್ಲಾ ನಿಯಮಗಳನ್ನು ಪಾಲನೆ ಮಾಡಬೇಕು, ಅಥವಾ ಡೈರೆಕ್ಟ್ ಆಗಿ ಕೃಷ್ಣ ಪ್ರಜ್ಞೆಯಲ್ಲಿ ತೊಡೆದುಕೊಳ್ಳಬೇಕು. ಇದೆರಡನ್ನು ಮಾಡದೇ ಇದ್ರೆ ಅಂತ ವ್ಯಕ್ತಿ ಕೇವಲ ಪಾಪಮಯ ಜೀವನವನ್ನು ನಡೆಸ್ತಾ ಇದ್ದಾನೆ. ಸೊ ಯಾರು ಕೃಷ್ಣ ಪ್ರಜ್ಞೆಯಲ್ಲಿ ಇರುವುದಿಲ್ವೋ ಅವರಿಗೆ ಪುಣ್ಯ ಕಾರ್ಯಗಳನ್ನು ಮಾಡಬೇಕು, ಬೇರೆಯವರಿಗೆ ದಾನಗಳನ್ನು ಕೊಡಬೇಕು, ಸ್ವಲ್ಪ ತಪಸ್ಸು ಮಾಡಬೇಕು, ಇದೆಲ್ಲ ನಿರ್ದೇಶನಗಳನ್ನು ಕೊಟ್ಟಿರ್ತಾರೆ. ಇಂದ್ರಿಯ ಪ್ರಜ್ಞೆ ಇರುವವರು ಇಂದ್ರಿಯ ತೃಪ್ತಿಯ ಪ್ರತಿಕ್ರಿಯೆಗೆ ಸಿಕ್ಕಿಕೊಳ್ಳದೆ ತಮ್ಮ ಬಯಕೆಗಳನ್ನು ತೃಪ್ತಿಗೊಳಿಸುವುದು ಸಾಧ್ಯವಾಗುವಂತೆ ಯಜ್ಞ ವ್ಯವಸ್ಥೆಯ ಯೋಜನೆ ಆಗಿದೆ. ಸೊ ಯಾರಿಗೆ ಇಂದ್ರಿಯ ತೃಪ್ತಿ ಮಾಡುವ ಆಸೆ ಇದೆ, ಕೇವಲ ಅವರು ಒಂದು ಭೌತಿಕ ಸುಖದ ಹಿಂದೆ ಅಷ್ಟೇ ಇದ್ದಾರೆ, ಅವರಿಗೂ ಕೂಡ ನೀವು ಒಂದು ಬಂಧನದಲ್ಲಿ ಸಿಕ್ಕಿಕೊಳ್ಳದೆ ಹೇಗೆ ನಿಮ್ಮ ಇಂದ್ರಿಯ ತೃಪ್ತಿಯನ್ನು ಮಾಡಬಹುದು, ಅದು ಈ ಯಜ್ಞಗಳ ಮುಖಾಂತರ ಅವರು ಮಾಡಬಹುದು. ಯಾವುದೋ ಬೇರೆ ಬೇರೆ ದೇವತೆಗಳನ್ನು ಕೂಡ ಅವರು ಕೆಲವೊಂದ್ಸಲ ಪೂಜೆ ಮಾಡುವಂತಹ ರೆಕಮೆಂಡೇಶನ್ಗಳನ್ನ ಶಾಸ್ತ್ರಗಳಲ್ಲಿ ಕೊಟ್ಟಿರ್ತಾರೆ. ಸೊ ಇದೆಲ್ಲ ಯಾರಿಗೆ ಅಂತಂತಂದ್ರೆ, ಯಾರಿಗೆ ಕೇವಲ ಇಂದ್ರಿಯ ತೃಪ್ತಿ ಮಾಡುವಂತ ಆಸೆ ಇದೆ, ಅವರು ಕರ್ಮ ಬಂಧನದಲ್ಲಿ ಪಾಪದಲ್ಲಿ ಸಿಕ್ಕಾಕೊಳ್ಳದೆ ತಮ್ಮ ಇಂದ್ರಿಯ ತೃಪ್ತಿ ಮಾಡ್ಬೇಕಂತಂತಂದ್ರೆ ಅವರು ಈ ರೀತಿಯ ಯಜ್ಞವನ್ನು ಮಾಡ್ಬೇಕಂತೀವಿ. ಅಂದ್ರೆ ಒಬ್ಬ ವ್ಯಕ್ತಿ ಕೇವಲ ಪುಣ್ಯ ಕರ್ಮಗಳನ್ನು ಮಾಡ್ತಾ ಇದ್ರೆ ಅವನು ಭೌತಿಕ ಜೀವನದಲ್ಲಿ ಕೂಡ ಮೇಲೆ 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 ಹೋಗ್ತಾ ಇರ್ತಾನೆ. ಭೂಲೋಕದಿಂದ ಭುವರ್ಲೋಕದಿಂದ ಸ್ವರ್ಗಲೋಕ, ಸ್ವರ್ಗಲೋಕದಿಂದ ಮಹರ್ಲೋಕ, ಮಹರ್ಲೋಕದಿಂದ ಜನಲೋಕ, ತಪಲೋಕ. ಅಂದ್ರೆ ಪಾಪಗಳನ್ನು ಮಾಡದೆ ಕೇವಲ ಪುಣ್ಯ ಕರ್ಮಗಳನ್ನು ಮತ್ತು ವೇದಗಳಲ್ಲಿ ಕೊಟ್ಟಿರುವಂತಹ ಬೇರೆ ಬೇರೆ ಯಜ್ಞಗಳನ್ನು ಮಾಡ್ತಾ ವ್ಯಕ್ತಿ ಮುಂದೆ 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 ಭೌತಿಕ ಜೀವನದಲ್ಲೂ ಕೂಡ ಪ್ರಗತಿಯನ್ನು ಹೊಂದ್ತಾ ಹೋಗಬಹುದು. ಆದರೆ ಅದು ತುಂಬಾ ಸ್ಲೋ ಪ್ರೊಸೆಸ್ ಆಗಿರುತ್ತೆ. ಯಾಕಂದ್ರೆ ಅಲ್ಟಿಮೇಟ್ಲಿ ಅಲ್ಲಿಂದ ಮುಂದೆ ಬ್ರಹ್ಮಲೋಕಕ್ಕೆ ಹೋಗಿ ಅಲ್ಲಿಂದ ಮುಂದೆ ಭಗವಂತನ ಧಾಮಕ್ಕೆ ಹೋಗ್ಬೋದು. ಅಂದ್ರೆ ಇದು ಸ್ಲೋ ಪ್ರೊಸೆಸ್, ಸ್ಟೆಪ್ ಬೈ ಸ್ಟೆಪ್. ಭೂಮಿಯಿಂದ ಭುವರ್ಲೋಕಕ್ಕೆ, ಭುವರ್ಲೋಕದಿಂದ ಸ್ವರ್ಗಲೋಕಕ್ಕೆ, ಸ್ವರ್ಗದಿಂದ ಮಹರ್ಲೋಕಕ್ಕೆ, ಮಹರ್ಲೋಕದಿಂದ ಜನಲೋಕ, ತಪಲೋಕ, ಬ್ರಹ್ಮಲೋಕ ಅಂತೇಳಿ ಮೇಲಿನ 7 ಲೋಕಗಳಲ್ಲಿ. ಸೊ ಸ್ಲೋ ಆಗಿ ಒಂದು ಜೀವಾತ್ಮ ಎಷ್ಟೋ ಜನ್ಮಗಳಲ್ಲಿ ಅಲ್ಲಿಗೂ ಹೋಗ್ಬೋದು, ಮತ್ತೆ ಅಲ್ಲಿಂದ ಭಗವಂತನ ಧಾಮಕ್ಕೆ ಹೋಗ್ಬೋದು. ಯಾರು ಇದನ್ನ ಮಾಡೋದಿಲ್ವೋ ಅಂದ್ರೆ ಅದಕ್ಕೆ ಒಂದು ಗೈಡ್ಲೈನ್ಸ್ ಇದೆ. ನೀವೆಲ್ಲ ನಿಮ್ಮ ಜೀವನವನ್ನು ಈ ರೀತಿಯಾಗಿ ನಡೆಸಿದ್ರೆ ಭೂಮಿಯಿಂದ ನೀವು ಸ್ವರ್ಗಕ್ಕೆ ಹೋಗ್ಬೋದು, ಅಲ್ಲಿಂದ ಮತ್ತೆ ಮೇಲೆ ಹೋಗ್ಬೋದು. ಆದ್ರೆ ಆ ರೀತಿ ಯಾರು ತಮ್ಮ ಜೀವನ ನಡೆಸುದಲ್ಲೋ ಅವರು ಅಧೋ ಲೋಕಗಳಿಗೆ ಹೋಗ್ತಾರೆ, ಕೆಳಗಿನ ಲೋಕಗಳಿಗೆ ಹೋಗ್ತಾರೆ. ಅಲ್ಲಿ ಮನುಷ್ಯನ ಜೀವನ ಇರಬಹುದು, ಅಥವಾ ಪ್ರಾಣಿಗಳ ಜೀವನ ಇರಬಹುದು, ಅಥವಾ ಇದೇ ಲೋಕಗಳಲ್ಲಿ ಕೂಡ ಪ್ರಾಣಿ ಪಕ್ಷಿಗಳಾಗಿ ಕೂಡ ಅವರು ಹುಟ್ಟಬಹುದು. ಸೊ ಈ ಪ್ರೋಗ್ರೆಸಿವ್ ಆಗಿ ಮೇಲೆ ಹೋಗ್ಬೇಕಂತಂದ್ರೆ ಯಜ್ಞವನ್ನು ಮಾಡಬೇಕು. ಡೈರೆಕ್ಟ್ ಆಗಿ ಹೋಗ್ಬೇಕಂತಂತಂದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ನಾವು ನಮ್ಮನ್ನ ತೊಡಗಿಸ್ಕೊಳ್ಬೇಕು. ದೇವತೆಗಳು ನೇರವಾಗಿ ಕಾರ್ಯಗತ ಮಾಡುವ ಭಗವಂತನ ಹಿನ್ನೆಲೆಯ ಜೋಡಣೆಯನ್ನು ಅವಲಂಬಿಸಿದೆ. ಆದುದರಿಂದಲೇ ಯಜ್ಞಗಳನ್ನು ವೇದಗಳಲ್ಲಿ ಹೇಳಿರುವ ದೇವತೆಗಳಿಗೆ ನೇರವಾಗಿ ನಿರ್ದೇಶಿಸಲಾಗಿದೆ. ಸೊ ಅವರು ಬೇರೆ ಬೇರೆ ಅಧಿಕಾರಿಗಳ ಹಾಗೆ ಈ ವಿಶ್ವ ವ್ಯವಸ್ಥೆಯಲ್ಲಿ ಬೇರೆ ಬೇರೆ ಜವಾಬ್ದಾರಿಯನ್ನು ತೆಗೆದುಕೊಂಡಿರುವವರು. ಸೊ ವೇದಗಳಲ್ಲಿ ಅವರಿಗೆ ನೀವು ಈ ಯಜ್ಞಗಳನ್ನು ಮಾಡ್ಬೇಕಂದ್ರು ಹೇಳಿದ್ರು ಕೂಡ ಅವರ ಮುಖಾಂತರ ಅದು ಭಗವಂತನಿಗೆ ಅರ್ಪಣೆ ಆಗಿರುತ್ತೆ. ಸೊ ಇದು ಏನಿದೆ, ಇದು ಒಂದು ಪರೋಕ್ಷವಾದಂತ ಕೃಷ್ಣ ಪ್ರಜ್ಞೆ ಆಚರಣೆ. ಡೈರೆಕ್ಟ್ ಆಗಿ ಭಗವಂತನ ಸೇವೆಯನ್ನು ಮಾಡದೆ ಯಾವುದೋ ಒಂದು ದೇವಿ ದೇವತೆ ಮುಖಾಂತರ ಅದನ್ನು ವಿಷ್ಣುವಿಗೆ ಅರ್ಪಣೆ ಮಾಡಲಾಗುತ್ತೆ. ಇದು ಒಂದು ಇಂಡೈರೆಕ್ಟ್ ಮೆಥಡ್. ಏಕೆಂದ್ರೆ ಯಜ್ಞಗಳ ಆಚರಣೆಯನ್ನು ಯಾರು ಸಂಪೂರ್ಣವಾಗಿ ಕಲಿಯುತ್ತಾರೋ ಅವರು ಕೃಷ್ಣ ಪ್ರಜ್ಞೆಯುಳ್ಳವರಾಗುವುದು ನಿಶ್ಚಯ. ಸೊ ಯಾರು ಈ ವೇದಗಳಲ್ಲಿ ಕೊಟ್ಟಿರುವಂತಹ ಎಲ್ಲಾ ಯಜ್ಞಗಳನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ತಾ ಚಾಚು ತಪ್ಪದೆ ಮಾಡ್ತಾ ಹೋಗ್ತಾರೆ, ಅಲ್ಟಿಮೇಟ್ ಆಗಿ ಅವರು ಕೃಷ್ಣನಿಗೆ ನಾನು ಶರಣಾಗಬೇಕು ಇದೇ ಕನ್ಕ್ಲೂಷನ್ಗೆ ಬರ್ತಾರೆ. ಆದ್ರೆ ಯಾರು ಯಜ್ಞಗಳನ್ನು ನಡೆಸಿದ ಮನುಷ್ಯನಿಗೆ ಕೃಷ್ಣ ಪ್ರಜ್ಞೆಯು ಬಾರದೆ ಹೋದರೆ ಅಂತಹ ತತ್ವಗಳನ್ನು ನೀತಿ ಸಂಹಿತೆಗಳೆಂದೇ ಪರಿಗಣಿಸಲಾಗುತ್ತದೆ. ಸೊ ಬೇರೆ ಬೇರೆ ಒಳ್ಳೆ ಕರ್ಮಗಳನ್ನು ಮಾಡ್ತಾ ಇದ್ದಾರೆ, ಆದ್ರೆ ಅವರಲ್ಲಿ ಕೃಷ್ಣ ಪ್ರಜ್ಞೆ ಬರ್ತಾ ಇಲ್ಲ. ಅಂದ್ರೆ ಅವರು ಕೇವಲ ಒಂದು ಮಾರಲ್ ಲೆವೆಲ್ ಅಲ್ಲಿ, ಒಂದು ನೀತಿಯ
ಲೆವೆಲಲ್ಲಿ ಅಷ್ಟೇ ಇದ್ದಾರೆ, ಅದರಿಂದ ಅವರು ಮೇಲೆ ಹೋಗಲಿಲ್ಲ. ಸೊ ಹೀಗಾಗಿ ಯಾವ ಮನುಷ್ಯನು ತನ್ನ ಮುನ್ನಡೆಯನ್ನು ನೀತಿ ಸಂಹಿತೆಗಳ ಎಲ್ಲೆಗೆ ಸೀಮಿತಗೊಳಿಸಬಾರದು, ಅದನ್ನು ಮೀರಿ ಕೃಷ್ಣ ಪ್ರಜ್ಞೆಯನ್ನು ಸಾಧಿಸಬೇಕು. ಸೊ ಕೇವಲ ಒಂದು ಪುಣ್ಯ ಪಾಪ ಇದು ಒಳ್ಳೆ ಕರ್ಮ ಅದಷ್ಟಕ್ಕೆ ಒಬ್ಬ ವ್ಯಕ್ತಿ ಸೀಮಿತನಾಗದೆ ಅವನು ಕೃಷ್ಣ ಪ್ರಜ್ಞೆಯವರೆಗೆ ತನ್ನ ಗುರಿಯನ್ನು ಸಾಧಿಸಬೇಕು. ಸೊ ಆಲ್ರೆಡಿ 7:45 ಆಗಿದೆ. ಇವತ್ತೊಂದು 5 ಮಿನಿಟ್ಸ್ ನಾವು ಲೇಟಾಗಿ ಸ್ಟಾರ್ಟ್ ಮಾಡಿದ್ದೇವೆ ಅನ್ಸುತ್ತೆ. ಆದರೂ 2 ಶ್ಲೋಕ ಕವರ್ ಮಾಡಿದ್ದೇವೆ. ಇವತ್ತಿನ ಕ್ಲಾಸನ್ನು ನಾವು ಇಲ್ಲಿಗೆ ಸ್ಟಾಪ್ ಮಾಡುವ. ಏನಾದರೂ ಪ್ರಶ್ನೆಗಳಿದ್ರೆ ಕೇಳಬಹುದು. ಸೊ ಇವತ್ತಿನ ಶ್ಲೋಕದಲ್ಲಿ 2 ಶ್ಲೋಕದಲ್ಲಿ ನಾವು ನೋಡಿರೋದು ಯಾವ ರೀತಿಯ ಕರ್ಮವನ್ನು ಮಾಡಬೇಕು ಅನ್ನೋದನ್ನ ವೇದಗಳಲ್ಲಿ ಹೇಳಲಾಗಿದೆ. ಆಮೇಲೆ ವೇದಗಳು ಸ್ವಯಂ ಭಗವಂತನಿಂದ ಸೃಷ್ಟಿಯಾಗಿದ್ದು, ಆಮೇಲೆ ಯಾವ ವ್ಯಕ್ತಿ ಈ ವೇದಗಳಲ್ಲಿ ಕೊಟ್ಟಿರುವಂತಹ ನಿಯಮಗಳನ್ನು ಪಾಲನೆ ಮಾಡೋದಿಲ್ಲವೋ ಅವನು ಕೇವಲ ಒಂದು ಪಾಪಮಯ ಜೀವನವನ್ನು ನಡೆಸ್ತಾ ಇರ್ತಾನೆ ಅಂತೇಳಿ. ಆದ್ರೆ ಯಾರು ಡೈರೆಕ್ಟ್ ಆಗಿ ಕೃಷ್ಣ ಪ್ರಜ್ಞೆಯಲ್ಲಿ ಅಂದ್ರೆ ಕೃಷ್ಣನ ಸೇವೆಯಲ್ಲಿ ತೊಡ್ಕೊಳ್ತಾರೆ ಅವರಿಗೆ ಯಾವುದೇ ರೀತಿಯ ಯಜ್ಞ ಯಾಗಗಳನ್ನು ಮಾಡುವಂತಹ ಅವಶ್ಯಕತೆ ಇರಲಿ. ಯಾಕಂದ್ರೆ ಅಲ್ಟಿಮೇಟ್ ಆಗಿ ಇದನ್ನೆಲ್ಲ ಮಾಡಿದ ಮೇಲೆ ಒಬ್ಬ ವ್ಯಕ್ತಿ ಕೃಷ್ಣ ಪ್ರಜ್ಞೆಗೆ ಬರಬೇಕು. ಕೃಷ್ಣ ಪ್ರಜ್ಞೆ ಅಂತಂತಂದ್ರೆ ಅದು ಪ್ರಾರಂಭವಾಗುವುದು ಈ ಹರೇ ಕೃಷ್ಣ ಮಹಾಮಂತ್ರದ ಜಪ ಮಾಡೋ ಮುಖಾಂತರ. ನಾವೇನಾದ್ರೂ ಈ ಪ್ರತಿದಿನ ಹರೇ ಕೃಷ್ಣ ಮಂತ್ರ ಜಪ ಮಾಡ್ತಾ ಇದೀವಿ ಅಂತಂತಂದ್ರೆ ನಮಗೆ ಮತ್ತೆ ಬೇರೆ ಯಾವುದೇ ನಾವು ಯಜ್ಞವನ್ನು ಮಾಡಬೇಕು, ಯಾಗವನ್ನು ಮಾಡಬೇಕು, ಈ ತಪಸ್ಸು ಮಾಡಬೇಕು, ಈ ಆಚರಣೆ ಮಾಡಬೇಕು, ಅದನ್ನ ಯಾವುದೇ ಒಂದನ್ನು ಮಾಡುವಂತಹ ಅವಶ್ಯಕತೆ ಇಲ್ಲ. ಹರೇ ಕೃಷ್ಣ. ಕವಿತಾ ಮಾತಾಜಿ ಪ್ರಶ್ನೆ ಇದೆಯಾ? ನಿಮ್ದು ಹ್ಯಾಂಡ್ ರೈಸ್ ಮಾಡಿದ್ದೆ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಇಲ್ಲಿ ಒಂದು ವಾಕ್ಯ ಬರುತ್ತೆ, ಪಾಪ ಪುಣ್ಯಗಳನ್ನು ಮೀರಿದ ಆಧ್ಯಾತ್ಮಿಕವಾದಿಗೆ ನಿಯಮಿತ ಯಜ್ಞಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವ ಅಗತ್ಯವಿಲ್ಲ ಅಂತ. ಇದು ಪರಮಹಂಸ ಸ್ಥಿತಿಯಲ್ಲಿ ಇರೋರಿಗೆ ಅನ್ವಯಿಸುತ್ತಾ? ಇಲ್ಲ, ಸಾಧಕ ಅವಸ್ಥೆಯಲ್ಲಿ ಕೂಡ. ಯಾಕಂದ್ರೆ ನಾವು ನೋಡಿ, ನಾವು ಯಾವುದೇ ರೀತಿಯ ಈಗ ಯಜ್ಞಗಳನ್ನಾಗಲಿ ಯಾವುದು ಮಾಡ್ತಾ ಇಲ್ಲ. ಯಾಕಂದ್ರೆ ನಾವು ಡೈರೆಕ್ಟ್ ಆಗಿ ಕೃಷ್ಣ ಪ್ರಜ್ಞೆಯನ್ನು ತೆಗೆದುಕೊಂಡಿರೋದ್ರಿಂದ ನಾವು ಈ ಪುಣ್ಯ ಕಾರ್ಯ ಮಾಡಬೇಕು, ಪಾಪ ಅಂತೂ ಬಿಡಿ. ಯಾಕಂದ್ರೆ ಯಾರು ಸಾಧಕರಾಗಿರ್ತಾರೆ ಅವರೆಲ್ಲ ಪಾಪಗಳನ್ನು ಬಿಟ್ಬಿಟ್ಟಿರ್ತಾರೆ. ಅದಲ್ಲದೆ ಈ ಪುಣ್ಯ ಕರ್ಮಗಳನ್ನು ಮಾಡಬೇಕು, ಆ ಪುಣ್ಯ ಕರ್ಮ ಮಾಡಬೇಕು, ಅದನ್ನು ಕೂಡ ಭಕ್ತಿಯಲ್ಲಿ ಹೇಳಲಾಗುವುದಿಲ್ಲ. ಯಾಕಂದ್ರೆ ಡೈರೆಕ್ಟ್ ಆಗಿ ಆ ಪುಣ್ಯ ಮಾಡಿದ ಮೇಲೆ ಆ ವ್ಯಕ್ತಿ ಕೃಷ್ಣನಿಗೆ ಶರಣಾಗಬೇಕು. ನಾವು ಡೈರೆಕ್ಟ್ ಆಗಿ ಶರಣಾಗಿರೋದ್ರಿಂದ ಆ ಹಂತವನ್ನು ನಾವು ಆಲ್ರೆಡಿ ಮೀರ್ಬಿಟ್ಟಿದ್ದೇವೆ. ಫಾರ್ ಎಕ್ಸಾಂಪಲ್, ನೀವು PUC ಅಥವಾ 10th ಕ್ಲಾಸ್ ಪಾಸ್ ಆದ್ರೆ PUCಗೆ ಹೋಗ್ತೀರಾ ಅಲ್ವಾ? ಈ PUCಗೆ ಬಂದಿದ್ದಾರೆ ಅಂತಂತಂದ್ರೆ ಆಲ್ರೆಡಿ 10th ಕ್ಲಾಸ್ ಪಾಸ್ ಆಗಿದ್ದಾರೆ ಅಂತಾನೆ ಅರ್ಥ. ಸೊ ಒಬ್ಬ ವ್ಯಕ್ತಿ ಈಗ ಬೇರೆ ಬೇರೆ ಯಜ್ಞಗಳನ್ನು ಮಾಡೋದು ಅದು ಇದೆ ಅಂತಂದ್ರೆ ಅದು 1st ಸ್ಟ್ಯಾಂಡರ್ಡ್, 2nd ಸ್ಟ್ಯಾಂಡರ್ಡ್, 3rd ಸ್ಟ್ಯಾಂಡರ್ಡ್ ಇದ್ದಾಗೆ ಪುಣ್ಯ ಕರ್ಮಗಳನ್ನು ಮಾಡೋದು ಆ ಥರ ಇದ್ದಂಗೆ. ನೀವು 10th ಪಾಸ್ ಆಗಿ PUCಗೆ ಬಂದಿದೆ ಅಂತಂದ್ರೆ ಫಾರ್ ಎಕ್ಸಾಂಪಲ್ ನೀವು ಕೃಷ್ಣನಿಗೆ ಶರಣಾದ್ರೆ ಅಂತೇಳಿ ಒಂದು ಉದಾಹರಣೆಗೆ ತೆಗೆದುಕೊಳ್ಳಿ. ಸೊ ಡೈರೆಕ್ಟ್ ಆಗಿ ಒಬ್ಬನು ಕೃಷ್ಣನಿಗೆ ಶರಣಾಗಿದ್ದಾನೆ ಅಂತಂತಂದ್ರೆ ಅವನು ಆಲ್ರೆಡಿ ಇದೆಲ್ಲ ಪಾಸ್ ಮಾಡಿಬಿಟ್ಟಿದ್ದಾನೆ ಅಂತೇಳಿ. ಈ ಜೀವನದಲ್ಲಿ ಅಥವಾ ಹಿಂದಿನ ಜೀವನದಲ್ಲಿ ಅಥವಾ ಒಬ್ಬ ಆಧ್ಯಾತ್ಮಿಕ ಗುರುವಿನ ಕೃಪೆಯಿಂದ ಅವನಿಗೆ ಆಲ್ರೆಡಿ ಅದು ಸಿಕ್ಬಿಡ್ತು, 10th ಪಾಸ್ ಆದಂಗೆ ಆಗ್ಬಿಡ್ತು. PUC ಅಲ್ಲಿ ಅವನು ಇದಾನೆ ಅಂತಂತಂದ್ರೆ ಆಲ್ರೆಡಿ 1st ಇಂದ 10th ಇವನು ಆಲ್ರೆಡಿ ಇವನಿಗೆಲ್ಲ ವಿದ್ಯಾಭ್ಯಾಸ ಆಗೋಗಿದೆ, ಅವನಿಗೆ ಏನೇನು ಗೊತ್ತಾಗಬೇಕು ಅದೆಲ್ಲ ಗೊತ್ತಾಗಿದೆ, ಅವಾಗಲೇ ಅವನು PUCದಲ್ಲಿ ಬಂದಿದ್ದಾನೆ ಅಂತ. ಸೊ ಇದೇ ರೀತಿ ಯಾರು ಕೃಷ್ಣನಿಗೆ ಶರಣಾಗಿರ್ತಾರೆ ಅಂದ್ರೆ ಅವರು ಆ ಎಲ್ಲ ಯಜ್ಞ, ದಾನ, ತಪ ಅದನ್ನೆಲ್ಲ ಮಾಡಿದ್ದಾರೆ ಅಂತೇಳಿ. ಅದು ಮಾಡದೇ ಇದ್ದಿದ್ರು ಕೂಡ ಅದು ಗುರುಗಳ ಕೃಪೆಯಿಂದ ನಮಗೆ ಆ ಸ್ಥಾನ ಸಿಕ್ಬಿಡುತ್ತೆ. ಮುಂದೆ ಭಗವಂತ ಒಂದು ಚಾಪ್ಟರ್ ಅಲ್ಲಿ ಹೇಳ್ತಾನೆ ಪ್ರಭು, ಇವನ್ ಪರಮಹಂಸ ಸ್ಥಿತಿ ಹೋದ್ರು ಸಹ ನಾವು ಯಜ್ಞ ಮತ್ತು ದಾನನ ಬಿಡಬಾರ್ದು ಅಂತ. ಹೌದು. ಯಜ್ಞ, ದಾನ, ತಪಕರ್ಮ ಪಾವನಾನಿ ಮನೀಷಿಣ ಅಂತೇಳಿ ಅದು ಆಲ್ಮೋಸ್ಟ್ 17th or 18th ಚಾಪ್ಟರ್ ಬರುತ್ತೆ. ಸೊ ಅಲ್ಲಿ ಬಂದಾಗ ನಾವು ಅದನ್ನು ನೋಡುವ. ಆಕ್ಚುಲಿ ಅಲ್ಲಿ ಯಾವ ಪ್ರಕಾರದ ಅದು ಏನಂತೇಳಿ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ ಪರ್ಪಟ್ ಅಲ್ಲಿ ಪ್ರಭುಪಾದರು. ಯಾವ ಯಜ್ಞ, ಯಾವ ಇದು ದಾನ ಮತ್ತು ಅದು ನಾರ್ಮಲ್ ಆಗಿ ಇರುತ್ತೆ. ಈಗ ನೋಡಿ, ಈಗ ಅದರಲ್ಲೂ ಫಾರ್ ಎಕ್ಸಾಂಪಲ್ ನಾವೇನು ಈಗ ಸಂಕೀರ್ತನ ಯಜ್ಞ ಮಾಡ್ತೇವೆ ಅದೇ ಯಜ್ಞ. ಕಲಿಯುಗದಲ್ಲಿ ಅದು ಒಂದ್ ಯಜ್ಞ ಬಿಟ್ರೆ ಬೇರೆ ಯಾವುದೇ ಯಜ್ಞವನ್ನು ನಾವು ಸರಿಯಾಗಿ ಮಾಡ್ಲಿಕ್ಕೆ ಆಗಲ್ಲ. ಸೊ ಯಾರು ಎಷ್ಟೇ ಪರಮಹಂಸರಾಗಿದ್ರು ಕೂಡ ಅವ್ರು ಸಂಕೀರ್ತನ ಯಜ್ಞ ಮಾಡ್ಲೇಬೇಕು. ಆಮೇಲೆ ದಾನವನ್ನು ಕೂಡ ಕೊಡ್ಲೇಬೇಕು. ನಾವು ಹಿಂದಿನ ಕ್ಲಾಸಲ್ಲೂ ನಾವು ನೋಡಿದ್ವಿ. ಸೊ ಅವರು ಸಾಧಕರಾಗಿರ್ಲಿ ಪರಮಹಂಸರಾಗಿರ್ಲಿ, ಒಬ್ಬ ಬ್ರಾಹ್ಮಣರಿಗೆ 6 ಕರ್ಮ ಇರುತ್ತೆ, ಷಟ್ ಕರ್ಮ ಅಂದ್ರೆ ಪಠನ್ ಪಾಠನ್ ಯಜನ್ ಯಾಜನ್ ದಾನ ಪ್ರತಿಗ್ರಹ.
ಸೊ ದಾನ ಪ್ರತಿಗ್ರಹಣ ಅಂದ್ರೆ ದಾನವನ್ನು ಪಡೆದುಕೊಳ್ಳೋದು ಮತ್ತೆ ಬೇರೆಯವರಿಗೆ ದಾನವನ್ನು ಕೊಡೋದು. ಸೊ ಇದು ಕೂಡ ಒಂದು ಆಚರಣೆ. ಭಕ್ತರು ಕೂಡ ಅವರು ಬ್ರಾಹ್ಮಣರಿಗಿಂತನೂ ಮೇಲೆ ಇರುವಂತ ವೈಷ್ಣವರು. ಸೊ ವೈಷ್ಣವರು ಕೂಡ ದಾನವನ್ನು ಪಡಿತಾರೆ, ದಾನವನ್ನು ಮಾಡ್ತಾರೆ. ಆಮೇಲೆ ತಪಸ್ಸು ಕೂಡ ಮಾಡ್ತಾರೆ, ತಪಸ್ಸು ಬಿಡಲ್ಲ. ಈಗ ಅಲ್ಲಿ ಏನ್ ಹೇಳಿದಾರೆ ಆ ರೀತಿ ತಪಸ್ಸು ಮಾಡಿರ್ಲಿಕ್ಕಿಲ್ಲ. ಬಟ್ ನಮ್ ತಪಸ್ಸು ಬೇರೆ ತರ ಇರುತ್ತೆ. ಈಗ ಬೆಳಿಗ್ಗೆ ಬೇಗ ಎಳಬೇಕು, 4 ನಿಯಮ ಪಾಲನೆ ಮಾಡ್ಬೇಕು. ಸೊ ಇದು ಕೂಡ ತಪಸ್ಸಿನಲ್ಲಿ ಬರುತ್ತೆ. ಏಕಾದಶಿಯನ್ನು ಮಾಡ್ಬೇಕು, ಬೇರೆ ಇದರಲ್ಲಿ ಉಪವಾಸ ಮಾಡ್ಬೇಕು. ಸೊ ಅಷ್ಟು ಕಠಿಣವಾಗಿರುವಂತ ತಪಸ್ಸುಗಳು ಇಲ್ಲದೆ ಇದ್ರು ಕೂಡ ಈ ಸುಲಭವಾಗಿರುವಂತ ತಪಸ್ಸುಗಳಂತೂ ಪ್ರತಿಯೊಬ್ಬ ವ್ಯಕ್ತಿ ಮಾಡ್ತಾನೆ ಇರ್ತಾನೆ. ಆಮೇಲೆ ಅಷ್ಟು ನಾವು ಮುಂದೆ ಅಧ್ಯಾತ್ಮದಲ್ಲಿ ಹೋಗ್ತಾ ಹೋಗ್ತೇವೆ, ಅವಾಗ ಇನ್ನೂ ನಮ್ಮ ಇಂದ್ರಿಯ ತೃಪ್ತಿಯನ್ನು ಆದಷ್ಟು ಕಡಿಮೆ ಮಾಡ್ತಾ ಹೋಗ್ಬೇಕು. ಆಹಾರವನ್ನು ನಿಯಮಿತವಾಗಿ ಬಳಸ್ಕೋಬೇಕು. ಎಷ್ಟು ಬೇಕೋ ಅಷ್ಟೇ, ನಮ್ಮ ಜೀವನ ನಡೆಸಲಿಕ್ಕೆ ಎಷ್ಟು ಬೇಕೋ ಅಷ್ಟೇ, ಅದು ಕೂಡ ಒಂದು ತಪಸ್ಸೆ. 6ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾರಲ್ವಾ, ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು. ಯುಕ್ತವಾಗಿ ನಾವು ಆಹಾರವನ್ನು ತೆಗೆದುಕೊಳ್ಬೇಕು, ವಿಹಾರವನ್ನು ಮಾಡಬೇಕು. ಸೊ ಒಬ್ಬ ಭಕ್ತನ ಜೀವನ ಅದು ಆಟೋಮೆಟಿಕ್ ಆಗಿ ಈ ಯಜ್ಞ ದಾನ ತಪದಿಂದ ಕೂಡಿರುತ್ತೆ. ಹರೇ ಕೃಷ್ಣ. ಹರೇ ಕೃಷ್ಣ. ಓಕೆ, ಕ್ಲಾಸ್ ಜಾಯ್ನ್ ಆಗಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಾರ ನಾವು ನಮ್ಮ ಕ್ಲಾಸನ್ನು ಕಂಟಿನ್ಯೂ ಮಾಡುವ. ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ಹರೇ ಕೃಷ್ಣ. ಥ್ಯಾಂಕ್ ಯು. ಹರೇ ಕೃಷ್ಣ. ಹರೇ ಕೃಷ್ಣ.